ಹಲೋ ಗೆಳೆಯರಿ, ನಮ್ಮ ಲಾಯ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಏಪ್ರಿಲ್ 29, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ಕಾಣೋದಾದರೆ, ಇಂಡಸ್ಟ್ರಿಯಲ್ ಔಟ್ಪುಟ್ ಗ್ರೋತ್ ಹೆಡ್ಸ್ 5 months ಲೋ ಆಫ್ 4.1%. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಎಕಾನಮಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಆಗುವಂಥದ್ದು. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ರಿಲೀಸ್ ಮಾಡಿರ್ತಕ್ಕಂಥ ಒಂದು ರಿಪೋರ್ಟನ್ನು ಕಾಣ್ತಾ ಇದ್ದಾವೆ ಅಂಡರ್ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಇಲ್ಲಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ಕಾಣಬೇಕಾಗಿದೆ. ಯಾವ ರೀತಿ ಅಂತ ಒಂದು ಟ್ರೆಂಡ್ ಇದೆ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಬಂದಾಗ ಈ ಒಂದು ಆರ್ಗನೈಸೇಷನ್ನ 2019ರಲ್ಲಿ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಹಾಗೂ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸನ್ನು ಮರ್ಜ್ ಮಾಡೋದ್ರ ಮುಖಾಂತರ ಡೆವಲಪ್ ಮಾಡಿದ್ದಾರೆ. ಇದು ಕೂಡ ಪ್ರಿಲಿಮ್ಸಲ್ಲಿ ಇಂಪಾರ್ಟೆಂಟ್. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ರಿಲೀಸ್ ಮಾಡ್ತಕ್ಕಂಥ ರಿಪೋರ್ಟ್ಗಳು IIP ಒಂದಿದೆ, GDPಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡುತ್ತೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು. ಸೊ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಸರ್ವೆ ಒಂದು ಫಂಕ್ಷನ್ ಯಾವ ರೀತಿ ಆಗಿದೆ, ಇದು ಒಂದು ಸರ್ವೆನ ಕಂಡಕ್ಟ್ ಮಾಡ್ತಾರೆ. ಎಂಪ್ಲಾಯ್ಮೆಂಟ್ ಯಾವ ರೀತಿ ಆಗಿದೆ, ಕನ್ಸಂಪ್ಷನ್, ಹೆಲ್ತ್, ಈ ಒಂದು ಆಸ್ಪೆಕ್ಟ್ನ ಆಧಾರದ ಮೇಲೆ ಸರ್ವೆನ ಕಂಡಕ್ಟ್ ಮಾಡುತ್ತೆ. ಇದು ಒದಗಿಸ್ತಾ ಇರತಕ್ಕಂತಹ ಇನ್ಫಾರ್ಮೇಷನ್ ಆಧಾರದ ಮೇಲೆ ಪಾಲಿಸಿ ಮಾಡ್ತಕ್ಕಂಥ ಹಂತದಲ್ಲಿ ಸಹಕಾರಿಯಾಗೋದನ್ನು ಕಾಣ್ಬೋದು. ಸೊ ಎಕನಾಮಿಕ್ ಪ್ಲಾನಿಂಗನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ಹಂತದಲ್ಲಿ NSO ರಿಲೀಸ್ ಮಾಡ್ತಕ್ಕಂಥ ರಿಪೋರ್ಟ್ ತುಂಬ ಇಂಪಾರ್ಟೆಂಟ್. ಇದರಿಂದ RBI ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಏನಾದರೂ ಪಾಲಿಸಿಯನ್ನು ತೆಗೆದುಕೊಂಡು ಬರ್ತಕ್ಕಂಥ ಹಂತದಲ್ಲಿ ಸಹಕಾರಿ ಆಗ್ತಾ ಇರುವಂಥದ್ದು. ಈವನ್ ಎಕನಾಮಿಸ್ಟ್ಗಳು ಸಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಗಮನಿಸ್ಬೋದು. ಆಫಿಷಿಯಲ್ ಡೇಟಾ ಅಂತ ಬಂದಾಗ ಇದೊಂದು ಕ್ರೆಡಿಬಿಲಿಟಿಯನ್ನು ಎನ್ಶೋರ್ ಮಾಡುತ್ತೆ. ಇಲ್ಲಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನಾವು ಕಾಣಬೇಕಾಗಿದೆ. ಶಾರ್ಟ್ ಟರ್ಮಲ್ಲಿ ಇಂಡಸ್ಟ್ರಿಯಲ್ ಆಕ್ಟಿವಿಟಿಗಳು ಯಾವ ರೀತಿಯಾಗಿ ನಡೀತಾ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಿರ್ಬೋದು, ಅಗೇನ್ ಮೈನಿಂಗ್ ಆಕ್ಟಿವಿಟೀಸ್ಗಳಾಗಿರ್ಬೋದು, ಎಲೆಕ್ಟ್ರಿಸಿಟಿ ಅಂತಲೂ ಬಂದಾಗ ಯಾವ ರೀತಿ ಅಂತ ಪರ್ಫಾರ್ಮೆನ್ಸ್ಗಳನ್ನು ಇಂಡಸ್ಟ್ರೀಸ್ಗಳು ಮಾಡ್ತಾ ಇದ್ದಾವೆ ಅಂತ. ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಾಗ ನಿಯರ್ಲಿ 77% ಅಷ್ಟು ಒಂದು ವೇಟೇಜ್ ಇರುತ್ತೆ. ಆ್ಯಂಡ್ ಮೈನಿಂಗ್ ಆಕ್ಟಿವಿಟಿ ಅಂತ ಬಂದಾಗ ನಿಯರ್ಲಿ 14% ಅಷ್ಟು ಕಾಣ್ಬೋದು. ಎಲೆಕ್ಟ್ರಿಸಿಟಿ ನಿಯರ್ಲಿ 8% ಅಷ್ಟು ಒಂದು ವೇಟೇಜನ್ನು ಕೊಟ್ಟಿರ್ತಾರೆ ಪಬ್ಲಿಕೇಶನ್ ಮಾಡ್ತಕ್ಕಂಥ ಹಂತದಲ್ಲಿ. ಇವಾಗ ಗ್ರೋತ್ ಅಂತ ಬಂದಾಗ ಸ್ಲೋ ಡೌನ್ ಆಗ್ತಾ ಇದೆ. 2026 ಒಂದು ಮಾರ್ಚ್ ಹಂತದಲ್ಲಿ ಎಷ್ಟು ಮಟ್ಟಿಗಿದೆ ಅಂತ ಒಂದು IIP ಡ್ರಾಪ್ ಆಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಅದೇ ನಾವು ಜನವರಿ ಮಂತನೂ ಸಹ ನೋಡಿದಾಗ, ಅಂದರೆ ವೆಸ್ಟ್ ಏಷ್ಯಾದ ಒಂದು ಕಾನ್ಫ್ಲಿಕ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಒಂದು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂಥ ಈ ಒಂದು ಇಂಡೆಕ್ಸ್ ಡ್ರಾಪ್ ಆಗಿರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ ಅಂತ ಆರ್ಟಿಕಲಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ. ಸೆಕ್ಟರ್ ವೈಸ್ ಪರ್ಫಾರ್ಮೆನ್ಸನ್ನು ಸಹ ನಾವು ನೋಡಿದಾಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಡೆಯಲ್ಲಿ ಸ್ಲೋ ಡೌನ್ ಆಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಕಾಣ್ತೇವೆ. ಅಗೇನ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಅಂತ ಬಂದಾಗೂ ಸಹ, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಆಕ್ಟಿವಿಟಿ ಅಂತ ಬಂದಾಗೂ ಸಹ ಆಲ್ಮೋಸ್ಟ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಗ್ರೋತ್ ಆಲ್ಮೋಸ್ಟ್ ಹಾಫ್ಗೆ ಇಳಿದಿದೆ ಅಂತ ಹೇಳ್ಬೋದು. ಮೊದಲಾಗ್ತಾ ಇರುವಂಥ ಗ್ರೋತ್ ಆಕ್ಟಿವಿಟಿಯನ್ನು ಕಂಪೇರ್ ಮಾಡಿದಾಗ ಕಡಿಮೆ ಆಗಿರ್ತಕ್ಕಂಥ ಸ್ಥಿತಿಗತಿಗಳು. ಆ್ಯಂಡ್ ಕನ್ಸ್ಯೂಮರ್ ಸೆಕ್ಟರ್ ಅಂತ ಬಂದಾಗೂ ಕೂಡ ವೀಕ್ ಆಗಿರುವಂಥ ಒಂದು ಡಿಮ್ಯಾಂಡನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸೊ ರಿಪೋರ್ಟ್ ಹೈಲೈಟ್ ಮಾಡ್ತಾ ಇರೋದೇನಂತಂದರೆ ಡಿಮ್ಯಾಂಡು ಕೂಡ ತುಂಬ ಕಡಿಮೆ ಇದೆ ಅನ್ನುವಂಥದ್ದನ್ನು ಕಾಣ್ಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಈ ಒಂದು ಗ್ರಾಫ್ನ ಮುಖಾಂತರ ಮಾರ್ಚ್ 2025 ಇಂದ ಮಾರ್ಚ್ 2026 ನಂತರ ಯಾವ ರೀತಿ ಅಂತ ಒಂದು ಬದಲಾವಣೆ ಇದೆ ಅಂತ. ಈ ಮೊದಲು ಇಂಡೆಕ್ಸ್ ರಿಪೋರ್ಟ್ ತೋರಿಸ್ತಾ ಇರುವಂಥದ್ದು 3.9 ಇತ್ತು, ಆದರೆ ಇವಾಗ ಪ್ರಸ್ತುತವಾಗಿ 4.1% ಇದೆ. ಒಂದು ವರ್ಷದ ಮ್ಯಾಪಿಂಗನ್ನು ಇಲ್ಲಿ ಮಾಡಿದರೆ ಯಾವ ರೀತಿಯಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ ಅನ್ನುವಂಥದ್ದನ್ನು ಕಾಣ್ಬೋದು. IIP ನಡಿನಲ್ಲಿ ಇಂಡಸ್ಟ್ರಿ ವೈಸ್ ಕಾಂಟ್ರಿಬ್ಯೂಷನ್ ಅನ್ನು ನೋಡಿದಾಗ ಕೋರ್ ಸೆಕ್ಟರ್ಸ್ ಅಂತ ಕಾಣ್ತವೆ. ಈ ಒಂದು ಕೋರ್ ಇಂಡಸ್ಟ್ರೀಸ್ ನಡಿನಲ್ಲಿ ಒಟ್ಟಾರೆಯಾಗಿ IIPಗೆ ಒಂದು ಕಾಂಟ್ರಿಬ್ಯೂಷನ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂದರೆ 40% ಅಷ್ಟು ವೇಟೇಜನ್ನು ಹೊಂದಿರುತ್ತೆ. ನಿಯರ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಒಟ್ಟಾರೆ ಇಂಡಸ್ಟ್ರಿ ಸೆಕ್ಟರ್ ಅಂತಲೇ ನಾವು ನೋಡಿದಾಗ ಕೋರ್ ಇಂಡಸ್ಟ್ರೀಸ್ಗಳು ಒಟ್ಟಾಗಿ ಎಷ್ಟಿದಾವೆ? 8 ಕೋರ್ ಇಂಡಸ್ಟ್ರೀಸ್ಗಳಿದ್ದಾವೆ. ಯಾವ್ಯಾವ ಕೋರ್ ಇಂಡಸ್ಟ್ರೀಸ್ಗಳಿದ್ದಾವೆ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇಂಡಸ್ಟ್ರಿಯಲ್ ಲೆವೆಲಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಬದಲಾವಣೆಯನ್ನು ನೋಡಿದಾಗ ಇದು ಸ್ಟ್ರಕ್ಚರಲ್ ಲೆವೆಲಲ್ಲಿ ಏನು ಚೇಂಜಸ್ ಆಗ್ತಾ ಇದೆ, ಸ್ಲೋ ಡೌನ್ ಆಗ್ತಾ ಇದೆನಾ, ಅಥವಾ ಕಂಪ್ಲೀಟಾಗಿ ಒಂದು ಇಂಡಿಕೇಷನನ್ನು ರಿಫ್ಲೆಕ್ಟ್ ಮಾಡುತ್ತೆ. ಇವಾಗ ಸ್ಟೀಲ್ ಸೆಕ್ಟರ್ ಅಂತಲೇ ನಾವು ತೆಗೆದುಕೊಳ್ಬೋದು, ಅಥವಾ ಸಿಮೆಂಟ್ ಸೆಕ್ಟರ್ ಅಂತಲೇ ತೆಗೆದುಕೊಳ್ಬೋದು. ಎನರ್ಜಿ ಸೆಕ್ಟರಲ್ಲಿ ಏನಾದರೂ ಬದಲಾವಣೆ ಆದರೆ ಆಟೋಮೆಟಿಕಲಿ ಒಂದು ಸ್ಟ್ರಕ್ಚರಲ್ ರಿಫಾರ್ಮ್ಸ್ನ ಅವಶ್ಯಕತೆ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಇಂಡಿಕೇಟರ್ ಅಂತಂದರೆ ಕ್ಯಾಪಿಟಲ್ ಗೂಡ್ಸ್ ಸೆಕ್ಟರ್. ಕ್ಯಾಪಿಟಲಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿದ್ದೆ, ಆದರೆ ಫ್ಯೂಚರಿಸ್ಟಿಕ್ ಆಗಿ ಗ್ರೋತ್ ಆಗುತ್ತೆ ಅಂತ ನಾವು ಪ್ರೆಡಿಕ್ಷನನ್ನು ಮಾಡ್ಬೋದು. ಸೊ ಇಲ್ಲಿ ಒಂದು ಸ್ಟ್ರಾಂಗ್ ಗ್ರೋತನ್ನು ಕಾಣ್ತಾ ಇದ್ದೇವೆ. ನಿಯರ್ಲಿ 14.6% ಅಂತ ರಿಪೋರ್ಟ್ ಹೇಳ್ತಾ ಇದೆ. ಇದು ಒಂದು ಸಿಗ್ನಲನ್ನು ಕೊಡುತ್ತೆ. ಇನ್ವೆಸ್ಟ್ಮೆಂಟ್ ಡಿಮ್ಯಾಂಡ್ ತುಂಬ ಇನ್ನೂ ಇದೆ ಅನ್ನೋದನ್ನು ಸಿಗ್ನಲ್ ಆಗಿ ಕೊಡುತ್ತೆ. ಸೊ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಬಂದಾಗ ವೆಸ್ಟ್ ಏಷ್ಯಾದ ಒಂದು ಕಾನ್ಫ್ಲಿಕ್ಟ್, ಇವಾಗ ಪ್ರಸ್ತುತವಾಗಿ ನಾವು ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಹಂತದಲ್ಲಿ ಗ್ಯಾಸ್ನ ಸಂಬಂಧಪಟ್ಟಂಥ ಒಂದು ಕಾಸ್ಟನ್ನು ಸಹ ನೋಡಿದಾಗ ಇದು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಇದು ಡೆಫಿನೆಟ್ಲಿ ನಮ್ಮ ಒಂದು ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸಪ್ಲೈ ಚೈನಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆಯೂ ಸಹ ನಾವಿಲ್ಲಿ ಕಾಣ್ಬೋದಲ್ವಾ. ಸೊ ಇಲ್ಲಿ
ಎಕನಾಮಿಕ್ ಇಂಟರ್ಪ್ರಿಟೇಷನನ್ನು ಯಾವ ರೀತಿಯಾಗಿ ಕನೆಕ್ಟ್ ಮಾಡಬೇಕು ಅನ್ನೋದಾದರೆ, ಮೊದಲ ಹಂತದಲ್ಲಿ ಒಂದು ಡಿಮ್ಯಾಂಡ್ ಸೈಡಲ್ಲಿ ಇಶ್ಯೂನ ಕಾಣ್ತಾ ಇದ್ದೇವೆ. ಡಿಮ್ಯಾಂಡು ಸರಿಯಾಗಿ ಆಗ್ತಾ ಇಲ್ಲ, ಕನ್ಸಂಪ್ಷನ್ ಪ್ಯಾಟರ್ನ್ ಅಡಿಯಲ್ಲಿ ಬದಲಾವಣೆ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಸೊ ಏನು ಹೇಳ್ಬೋದು ಅಂದರೆ, ಡಿಮ್ಯಾಂಡ್ ಸೈಡ್ ಇಶ್ಯೂವನ್ನು ನಾವು ಕನೆಕ್ಟ್ ಮಾಡ್ಬೋದು. ಸೊ ಇದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಲಿ ಅಫೆಕ್ಟ್ ಮಾಡುತ್ತೆ, ರೈಟ್? ಯಾಕೆಂದರೆ ಇವಾಗ ಡಿಮ್ಯಾಂಡೇ ಸರಿಯಾಗಿಲ್ಲ ಅಂತಂದರೆ, ಕನ್ಸಂಪ್ಷನ್ ಸರಿಯಾಗಿ ಇಲ್ಲ ಅಂತ ಅನ್ನೋದಾದರೆ ಯಾಕೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ಎಸ್ಪೆಷಲಿ ಡೈಲಿ ಯೂಸ್ ಗೂಡ್ಸ್ಗಳೇನಿದಾವಲ್ಲ, ನಾನ್ ಡ್ಯೂರಬಲ್ಸ್ ಗೂಡ್ಸ್ ಅಂತ ಹೇಳ್ತೀವಲ್ಲ, ಸೊ ಈ ಗೂಡ್ಸ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಹಂತದಲ್ಲಿ ಇಂಡಸ್ಟ್ರೀಸ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಬಿಕಾಸ್ ಕನ್ಸಂಪ್ಷನು ತುಂಬ ವೀಕ್ ಇರ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಆ್ಯಂಡ್ ಅಗೇನ್ ಅನದರ್ ಇಂಟರ್ಪ್ರಿಟೇಷನ್ ಅಂತಂದರೆ, ಸಪ್ಲೈ ಚೈನ್ ಲೆವೆಲಲ್ಲೂ ಒಂದು ಬದಲಾವಣೆ ಆಗ್ತಾ ಇದೆ. ಲಾಜಿಸ್ಟಿಕ್ ಕಾಸ್ಟು, ಇನ್ಪುಟ್ ಕಾಸ್ಟು ಹೆಚ್ಚಾಗ್ತಾ ಇದೆ ಅನ್ನುವಂಥ ಆಸ್ಪೆಕ್ಟನ್ನು ಕನೆಕ್ಟ್ ಮಾಡ್ಬೋದು. ಕೋರ್ ಇಂಡಸ್ಟ್ರಿ ಕಾಂಟ್ರಾಕ್ಟ್ ಆಗಲಿಕ್ಕೆ ಕಾರಣ, ಹಾಗಾಗಿ ಸಪ್ಲೈ ಸೈಡಿಂದನೂ ಸಹ ಒಂದು ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ. ಇನ್ವೆಸ್ಟ್ಮೆಂಟ್ ವರ್ಸಸ್ ಕನ್ಸಂಪ್ಷನ್ ಅಂತಲೂ ಸಹ ನಾವು ನೋಡೋದಾದರೆ, ಇನ್ವೆಸ್ಟ್ಮೆಂಟು ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ನಾವು ಆಲ್ರೆಡಿ ನೋಡಿದ್ವಿ, ಕನ್ಸಂಪ್ಷನ್ ಸ್ವಲ್ಪ ವೀಕ್ ಇದೆ ಅನ್ನುವಂಥ ಆಸ್ಪೆಕ್ಟನ್ನು ಗಮನಿಸ್ಬೋದು. ಸೊ ಇದೊಂದು ಶಾರ್ಟ್ ಟರ್ಮ್ ಆಗಿರತಕ್ಕಂಥ ಇಂಪ್ಲಿಕೇಶನನ್ನು ಕ್ರಿಯೇಟ್ ಮಾಡುತ್ತೆ. ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ಫ್ಯೂಚರಿಸ್ಟಿಕ್ ಆಗಿ ನಾವು ಎಕ್ಸ್ಪೆಕ್ಟೇಷನ್ಸ್ ಮಾಡ್ಬೋದು, ಬಟ್ ಇಂಡಸ್ಟ್ರಿಯಲ್ ಗ್ರೋತ್ ಇವಾಗ ಸ್ಲೋ ಡೌನ್ ಆಗ್ತಾ ಇದೆ. ಇದರಿಂದಾಗಿ ಏನು ಇಂಪ್ಯಾಕ್ಟ್ ಆಗ್ಬೋದು? ಶಾರ್ಟ್ ಟರ್ಮಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ತುಂಬ ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನು ಕಾಣ್ತೇವೆ. ಕಾರ್ಪೊರೇಟ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಅರ್ನಿಂಗು ಸಹ ತುಂಬ ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಮೀಡಿಯಂ ಟರ್ಮಲ್ಲಿರುವಂಥ ಕನ್ಸರ್ನ್ ಏನಂತಂದರೆ, ಕನ್ಸಂಪ್ಷನ್ನು ಕವರ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್ ಸರಿಯಾಗಿ ಆದರೆ, ಇನ್ವೆಸ್ಟ್ಮೆಂಟ್ ಲೆಡ್ ಗ್ರೋತ್ ಆಗಿದ್ದೇ ಆದರೆ ನಾವು ರಿಕವರಿಯನ್ನು ಮಾಡ್ಬೋದು. ಒಂದು ವೇಳೆ ರಿಕವರಿ ಆದರೂ ಕೂಡ ಇದು ಒಂದು ಅನ್ಈವನ್ ಆಗಿರ್ತಕ್ಕಂಥ ರಿಕವರಿ ಇರುತ್ತೆ ಅಂತ ರಿಪೋರ್ಟ್ ಹೈಲೈಟ್ ಮಾಡ್ತಾ ಇದೆ. ಸೊ ಇಲ್ಲಿರುವಂಥ ಚಾಲೆಂಜಸ್ ಏನಂದರೆ ಡ್ಯುಯಲ್ ಚಾಲೆಂಜ್. ಒಂದು ಸಪ್ಲೈ ಲೆವೆಲಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಅನದರ್ ಥಿಂಗ್ ಅಂತಂದರೆ ಕನ್ಸಂಪ್ಷನ್ ಲೆವೆಲಲ್ಲೂ ಸಹ ಇಂಪ್ಯಾಕ್ಟ್ ಆಗ್ತದೆ. ಇಷ್ಟು ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. IIP ನಡೆಯಲ್ಲಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ನ ಆಧಾರದ ಮೇಲೆ ನಾವು ಯಾವ ರೀತಿ ಅಂತ ಇಂಟರ್ಪ್ರಿಟೇಷನನ್ನು ಮಾಡ್ತೇವೆ, ಇದರ ಆಧಾರದ ಮೇಲೆ ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಗೇನ್ ಮೇನ್ಸ್ ಲೆವೆಲಲ್ಲೂ ಸಹ ಇಂಡಸ್ಟ್ರಿಯಲ್ ಗ್ರೋತ್ಗೆ ಸಂಬಂಧಪಟ್ಟಂತೆ ಸ್ಲೋ ಡೌನ್ ಆಗ್ತಾ ಇದೆ. ಇದಕ್ಕೆ ಕಾರಣಗಳು ಯಾವ ರೀತಿ ಆಗಿದೆ, ಯಾವ ರೀತಿಯಾದಂಥ ಸ್ಟ್ರಕ್ಚರಲ್ ಇಂಬ್ಯಾಲೆನ್ಸನ್ನು ಇದು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥ ಆಸ್ಪೆಕ್ಟ್ ನಮಗಿಲ್ಲಿ ಇಂಪಾರ್ಟೆಂಟ್. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗುವಂಥದ್ದಾದರೆ, UAE ಅನೌನ್ಸಸ್ ಎಕ್ಸಿಟ್ ಫ್ರಮ್ ಒಪೇಕ್ ಗ್ರೂಪ್ ವೀಕನಿಂಗ್ ಕಾರ್ಟೆಲ್ಸ್ ಬಾರ್ಗೇನಿಂಗ್ ಪವರ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಗ್ರೂಪಿಂಗ್ಸ್ಗಳ ಆಧಾರದ ಮೇಲೆ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಗ್ರೂಪಿಂಗ್ನಿಂದ UAE ಹೊರಗೆ ಬರ್ತಾ ಇದೆ ಅಂತ ಕಾಣ್ತಾ ಇದ್ದೀವಿ. ಆರ್ಟಿಕಲ್ ಒಂದು ಕಂಟೆಕ್ಸ್ಟ್ ನಿಮಗೆ ಕ್ಲಿಯರ್ ಆಗಿದೆ. ಇದರಿಂದ ಏನು ಕಾನ್ಸಿಕ್ವೆನ್ಸಸ್ಗಳು ಕ್ರಿಯೇಟ್ ಆಗ್ಬೋದು ಹಾಗೂ UAE ಯಾವ ರೀತಿಯಾದಂಥ ಒಂದು ರೀಸನ್ಸ್ಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಲ್ಲಿ ಇಂಪಾರ್ಟೆಂಟ್. ಹಾಗೂ ಕೆಲವು ಬೇಸಿಕ್ ಇನ್ಫಾರ್ಮೇಷನ್ಸನ್ನು ಒಪೇಕಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದು. ಮೊದಲ ಹಂತದಲ್ಲಿ UAEದ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ? ಇವಾಗ ಕ್ರೂಡ್ ರಿಲೇಟೆಡ್ ಇರುವಂಥ ಒಂದು ಔಟ್ಪುಟ್ ಕೆಪಾಸಿಟಿಯನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕಂತಲೇ UAE ಸಾಕಷ್ಟು ಎಕ್ಸ್ಪ್ಯಾನ್ಷನನ್ನು ಮಾಡ್ತಾ ಇದೆ, ಇನ್ವೆಸ್ಟ್ಮೆಂಟನ್ನು ಸಹ ಮಾಡ್ತಾ ಇದೆ. ಇದರ ಮುಖಾಂತರ ಕ್ರೂಡ್ ಔಟ್ಪುಟ್ ಕೆಪಾಸಿಟಿಯನ್ನು ಇದು ಇನ್ಕ್ರೀಸ್ ಮಾಡ್ತಾ ಬರ್ತಾ ಇದೆ. ಇವಾಗ ಪ್ರಸ್ತುತವಾಗಿ ಒಪೆಕ್ ಪ್ಲಸ್ ಮೆಂಬರ್ಸ್ಗಳನ್ನು ಸಹ ನಾವು ಕಾಣ್ತಾ ಇದ್ದೇವೆ. ಇದರಿಂದಾಗಿ UAEಗೆ ಒಂದು ಕನ್ಸ್ಟ್ರೇಂಟ್ ಕ್ರಿಯೇಟ್ ಆಗಿದೆ. ಕೋಟಾಗೆ ಸಂಬಂಧಪಟ್ಟಂತೆ ಅವರು ಹೆವಿಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದಾರೆ, ಹೆಚ್ಚಿನ ಪ್ರಮಾಣದಲ್ಲಿ ಪ್ರೊಡಕ್ಷನ್ ಸಹ ಮಾಡ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ತಮ್ಮ ಒಂದು ಕೆಪಾಸಿಟಿನ ಸರಿಯಾಗಿ ಯುಟಿಲೈಸ್ ಮಾಡದೇ ಇರತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಫುಲ್ಲಿ ಯುಟಿಲೈಸ್ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ನಾವೇನಾದರೂ ಎಕ್ಸಿಟ್ ಆದರೆ ಇದೊಂದು ಫ್ಲೆಕ್ಸಿಬಿಲಿಟಿಯನ್ನು ಒದಗಿಸುತ್ತೆ, ರೈಟ್? ಅವ್ರಿಗೆ ಸರಿಯಾಗಿ ತಮ್ಮ ಒಂದು ಇಂಡಿಪೆಂಡೆನ್ಸಿಯನ್ನು ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಂಡಿಪೆಂಡೆಂಟ್ ಆಗಿರತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಇವರು ಮುಂದಾಗಿದ್ದಾರೆ, ಎಕ್ಸಿಟ್ ಆಗ್ತಾ ಇದ್ದಾರೆ. ಇದೊಂದು ಸ್ಟ್ರಾಟಜಿಕ್ ಅಟಾನಮಿಯನ್ನು ಸಹ ತೆಗೆದುಕೊಂಡು ಬರುತ್ತೆ, ರೈಟ್? ಸೊ ಇವಾಗ ಡಿಪೆಂಡೆನ್ಸಿಯನ್ನು ಆಟೋಮೆಟಿಕ್ಲಿ ರೆಡ್ಯೂಸ್ ಮಾಡುತ್ತೆ. ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂಥ ಎಲ್ಲ ನಿರ್ಧಾರವನ್ನು ಅವರೇ ಸಹ ತೆಗೆದುಕೊಳ್ಬೋದು. ಕಂಪ್ಲೀಟಾಗಿ ಎನರ್ಜಿ ಡಿಪ್ಲೊಮೆಸಿ ಅಂತ ಬಂದಾಗ ಇದು ತುಂಬ ಇಂಪಾರ್ಟೆಂಟ್. ತಮ್ಮ ನಿರ್ಧಾರವನ್ನು ತಾವೇ ತೆಗೆದುಕೊಳ್ತಾರೆ, ಕಂಟ್ರಿಗಳೊಂದಿಗೆ ತಾವೇ ನೆಗೋಸಿಯೇಷನನ್ನು ಮಾಡಲಿಕ್ಕೆ ಸಹಕಾರಿ ಆಗುವಂಥದ್ದು. ಎಕನಾಮಿಕ್ ಡೈವರ್ಸಿಫಿಕೇಷನ್ನು ಸಹ ಅವರು ಎನ್ಶೋರ್ ಮಾಡ್ದಂಗೆ ಆಗುತ್ತೆ. ಇದು UAEಗೆ ಲಾಂಗ್ ಟರ್ಮಲ್ಲಿ ಬೆನಿಫಿಟನ್ನು ತೆಗೆದುಕೊಂಡು ಬರುತ್ತೆ. ಅವರು ರಿನ್ಯೂವೇಬಲ್ ಎನರ್ಜಿ ಮೇಲೇನೂ ಸಹ ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥ ಆಸ್ಪೆಕ್ಟ್, ಕ್ಲೀನ್ ಎನರ್ಜಿಗೆ ಸಂಬಂಧಪಟ್ಟಂತೆಯೂ ಸಹ ಅವರು ಫೋಕಸನ್ನು ಮಾಡ್ತಾ ಇದ್ದಾರೆ. ಗ್ಲೋಬಲ್ ಎನರ್ಜಿ ಹಬ್ ಆಗಿ ಕನ್ವರ್ಟ್ ಆಗಬೇಕು ಅನ್ನುವಂಥ ಒಂದು ಆಂಬಿಷನನ್ನು ಹೊಂದಿದ್ದಾರೆ. ಸೊ ಇದರ ಆಧಾರದ ಮೇಲೆ ನಾವು ಎಕ್ಸಿಟ್ ಆಗ್ತೇವೆ ಅಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸೊ UAEದ ಒಂದು ಬೇಸಿಕ್ ಕನ್ಸರ್ನ್ ಅಂತಂದರೆ ಒಪೆಕ್ ಪ್ಲಸ್ 3 ಕಂಟ್ರಿಗೆ ಸಂಬಂಧಪಟ್ಟಂತೆ ಡಿಸ್ಅಗ್ರಿಮೆಂಟನ್ನು ತೋರಿಸ್ತಾ ಇದೆ. ಇಲ್ಲಿ ಪ್ರೊಡಕ್ಷನ್ ಕಡಿಮೆ ಇದ್ದರೂ ಕೂಡ ಕೋಟಾ ಶೇರಿಂಗ್ ಅಂತ ಬಂದಾಗ, ಅಲೋಕೇಶನ್ ಅಂತ ಬಂದಾಗ ಅವರು ಸ್ಮಾಲ್ ಪ್ರೊಡಕ್ಷನ್ನ ಮಾಡ್ತಾ ಇದ್ದಾರೆ. ಹೈ ಪ್ರೊಡಕ್ಷನ್ ಮಾಡ್ತಾ ಇರ್ತಕ್ಕಂತಹ ಮೆಂಬರ್ ಕಂಟ್ರೀಸ್ಗಳಿಗೆ ಒಂದು ಬೆನಿಫಿಟನ್ನು ಒದಗಿಸಬೇಕು ಅನ್ನುವಂಥ ಟೆನ್ಷನು ಸಹ ಇಲ್ಲಿ ಕ್ರಿಯೇಟ್ ಆಗಿದೆ, ರೈಟ್? ಒಪೆಕ್ ಕಂಟ್ರೀಸ್ಗಳಂತಂದರೆ ಇವಾಗ ಜನರಲಿ 1960ನಲ್ಲಿ ಫೌಂಡ್ ಆಗಿರ್ತಕ್ಕಂಥ ಮೆಂಬರ್ಸನ್ನು ನೋಡಿದಾಗ ಬಾಗ್ದಾದ್ ಕಾನ್ಫರೆನ್ಸ್ನ ಮುಖಾಂತರ ಈ ಒಂದು ಗ್ರೂಪಿಂಗ್ ಹೊರಹೊಮ್ಮುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್. ಬಾಗ್ದಾದ್ ಕಾನ್ಫರೆನ್ಸ್ ಆದಮೇಲೆ ಒಂದು ಆಬ್ಜೆಕ್ಟಿವನ್ನು ಇಟ್ಕೊಂಡು
ಆರ್ಗನೈಜೇಷನ್ ಆಫ್ ದ ಪೆಟ್ರೋಲಿಂಗ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಫಾರ್ಮ್ ಮಾಡಲಾಗುತ್ತೆ. ಈ ಒಂದು ಗ್ರೂಪಿಂಗ್ ನಡೆಯಲ್ಲಿ ಆಯಿಲ್ ಪ್ರೈಸಸ್ಗೆ ಸಂಬಂಧಪಟ್ಟಂಥ ಒಂದು ಸ್ಟೆಬಿಲಿಟಿನ ತೆಗೆದುಕೊಂಡು ಬರಬೇಕು. ಹಾಗೂ ಔಟ್ಪುಟ್ ಅಂತ ಬಂದಾಗ ಒಂದು ಕೋಆರ್ಡಿನೇಷನ್ನ ಎನ್ಶೋರ್ ಮಾಡಬೇಕು. ಫೇರ್ ಆಗಿರ್ತಕ್ಕಂಥ ರಿಟರ್ನನ್ನು ಪ್ರೊಡ್ಯೂಸರ್ಸ್ಗಳಿಗೆ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡು, ಬೇಸಿಕಲಿ ಒಂದು ಆಬ್ಜೆಕ್ಟಿವ್ ಏನಂತಂದರೆ ಆಯಿಲ್ ಪ್ರೈಸಸ್ಗಳ ಒಂದು ಸ್ಟೆಬಿಲಿಟಿ, ಔಟ್ಪುಟ್ ಅಂತ ಬಂದಾಗ ಒಂದು ಕೋಆರ್ಡಿನೇಷನನ್ನು ಎನ್ಶೋರ್ ಮಾಡುವಂಥದ್ದು, ಹಾಗೂ ಪ್ರೊಡ್ಯೂಸರ್ಸ್ಗಳಿಗೆ ಸರಿಯಾದಂಥ ಒಂದು ಬೆಲೆ ಸಿಗಬೇಕು, ಫೇರ್ ಆಗಿರ್ತಕ್ಕಂಥ ರಿಟರ್ನ್ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ 2016 ಆದಮೇಲೆ ಏನು ಮಾಡ್ತಾರೆ ಅಂತಂದರೆ ಒಪೆಕ್ ಪ್ಲಸ್ ಕಂಟ್ರೀಸ್ಗಳನ್ನು ಫಾರ್ಮ್ ಮಾಡ್ತಾ ಬರ್ತಾರೆ. ಮೊದಲು ಒಪೆಕ್ ಕಂಟ್ರೀಸ್ಗಳನ್ನು ನೋಡ್ತೇವೆ, ಇದರೊಂದಿಗೆ ನಾನ್ ಒಪೆಕ್ ಮೆಂಬರ್ಸ್ಗಳನ್ನು ಪ್ಲಸ್ ಅನ್ನುವಂತಹ ಡೆಸಿಗ್ನೇಷನ್ ಮುಖಾಂತರ ರಷ್ಯಾ, ಕಜಕ್ಸ್ತಾನ್, ಓಮನ್ ಈ ರೀತಿಯಂಥ ಕಂಟ್ರೀಸ್ಗಳು ಜಾಯ್ನ್ ಆಗ್ತಾ ಹೋಗುತ್ತೆ. ಪ್ರಸ್ತುತವಾಗಿಯೂ ಕೂಡ ನಾವು ನೋಡೋದಾದರೆ 11 ಜನರ ಒಳಗೊಂಡಂತಹ ಒಪೆಕ್ ಪ್ಲಸ್ ಕಂಡೀಷನ್ನ ಕಾಣಬಹುದು, ರೈಟ್. ಸೊ ಇಲ್ಲಿ UAE ಎಕ್ಸಿಟ್ ಆಗ್ತಾ ಇರೋದ್ರಿಂದ ಏನಾಗಬಹುದು, ಕಾನ್ಸಿಕ್ವೆನ್ಸಸ್ ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಂಥ ತೊಂದರೆಗಳು ಆಗ್ಬೋದು ಅನ್ನುವಂಥದ್ದು ಆಯಿಲ್ ಪ್ರೈಸಸ್ಗಳ ಮೇಲೆ ಇಂಪ್ಯಾಕ್ಟನ್ನು ಇದು ಕ್ರಿಯೇಟ್ ಮಾಡುತ್ತೆ. 2 ರೀತಿಯಂಥ ಸಿಚುವೇಶನ್ಸ್ಗಳು ಆಗುವ ಸಾಧ್ಯತೆ ಇದೆ. ಮೊದಲ ಹಂತದಲ್ಲಿ UAE ಏನು ಮಾಡುತ್ತೆ, ಇಂಡಿಪೆಂಡೆಂಟ್ ಆಗಿಬಿಟ್ಟಿದೆ ಅಲ್ವಾ, ಇವಾಗ ಸರಿಯಾದಂಥ ಒಂದು ಪ್ರೊಡಕ್ಷನನ್ನು ಮಾಡುತ್ತೆ. ಹಾಗಾಗಿ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಸಪ್ಲೈನೂ ಸಹ ಚೆನ್ನಾಗಿ ಆಗುವಂತಹ ಸಾಧ್ಯತೆ ಇದೆ. ಪ್ರೈಸಸ್ಗಳು ಸಹ ಫಾಲ್ ಡೌನ್ ಆಗ್ಬೋದು, ಸಾಫ್ಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆ್ಯಂಡ್ ಅನದರ್ ಸಿಚುವೇಶನ್ ಏನಾಗ್ಬೋದು ಅಂತಂದರೆ ಕೆಲವೊಂದಿಷ್ಟು ಹಂತದಲ್ಲಿ ವಾಲಟೈಲಿಟಿ ಕ್ರಿಯೇಟ್ ಆಗ್ಬೋದು. ಬಿಕಾಸ್ ಇದೊಂದು ಅನ್ಸರ್ಟನಿಟಿಯನ್ನು ಕ್ರಿಯೇಟ್ ಮಾಡುತ್ತಲ್ಲ, ಸೊ ಆಟೋಮೆಟಿಕಲಿ ಒಂದು ಪ್ರೈಸಸ್ಸು ಸಹ ಶಾರ್ಟ್ ಟರ್ಮಲ್ಲಿ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಇವೆರಡು ಸಿಚುವೇಶನ್ ಆಗ್ಬೋದು. ಸೊ ಮಾರ್ಕೆಟಲ್ಲಿ ಯಾವ ರೀತಿಯಂಥ ಬದಲಾವಣೆ ಆಗುತ್ತೆ. ಈವನ್ ಸಾಕಷ್ಟು ರಾಷ್ಟ್ರಗಳು ಇವಾಗ ಒಪೆಕ್ ರಾಷ್ಟ್ರದೊಂದಿಗೆ ಮಾಡ್ತಾ ಇರುವಂಥ ಒಂದು ನೆಗೋಸಿಯೇಷನ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಬಿಕಾಸ್ UAEದ ಒಂದು ಕಾಂಟ್ರಿಬ್ಯೂಷನ್ ಹೆಚ್ಚಾಗಿದೆ. ಆ್ಯಂಡ್ ಒಪೆಕ್ ಪ್ಲಸ್ ಮೆಂಬರ್ ಕಂಟ್ರೀಸ್ಗಳ ಮಧ್ಯೆ ಒಂದು ಕೊಹೇಷನ್ನು ಸಹ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅಲ್ವಾ. ಇವಾಗ ಇವರು ಸಹ ಒಂದು ಕೋಟಾ ಫ್ರೀಡಮ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಮಾಡ್ಬೋದು. ಇಂಟರ್ನಲ್ ಲೆವೆಲಲ್ಲಿ ಒಂದು ಫ್ರಾಗ್ಮೆಂಟೇಷನ್ ಆಗುವಂಥ ಕಾನ್ಸಿಕ್ವೆನ್ಸಸ್ಸನ್ನು ಕಾಣ್ಬೋದು. ಜಿಯೋಪೊಲಿಟಿಕಲಿ ಒಂದು ಇಂಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ಬೋದಲ್ವಾ. ಸೌದಿ ಅರೇಬಿಯಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಅಥವಾ UAE ಇವುಗಳ ಮಧ್ಯೆ ಒಂದು ಬ್ಯಾಲೆನ್ಸು ಸ್ವಲ್ಪ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದರಲ್ಲೂ ಒಂದು ಎನರ್ಜಿ ಡಿಪ್ಲೊಮೆಸಿ ಅಂತ ಬಂದಾಗ ಒಂದು ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ, ಎನರ್ಜಿ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಲೆವೆಲಲ್ಲಿ ಒಂದು ಆರ್ಡರೇ ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ. ಭಾರತ ಮೇಲೆ ಯಾವ ರೀತಿಯಂಥ ಇಂಪ್ಲಿಕೇಶನ್ ಕ್ರಿಯೇಟ್ ಆಗ್ಬೋದು. ಫಾರ್ ಇಂಡಿಯಾ ಏನಾಗುತ್ತೆ ಅಂದರೆ ಇಂಪೋರ್ಟರ್ ಅಂತ ಬಂದಾಗ ನಾವು UAEಯೊಂದಿಗೆ ಚೆನ್ನಾಗಿರ್ತಕ್ಕಂಥ ಒಂದು ರಿಲೇಷನನ್ನು ಹೊಂದಿದ್ದೇವೆ. ನಮ್ಮಲ್ಲಿ ಆಗ್ತಾ ಇರುವಂಥ ಒಂದು ಇನ್ಫ್ಲೇಷನನ್ನು, ಆಯಿಲ್ ಪ್ರೈಸಸ್ಗೆ ಸಂಬಂಧಪಟ್ಟಂಥ ಇನ್ಫ್ಲೇಷನು ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಇಂಪೋರ್ಟ್ನ ಬಿಲ್ಲು ಸಹ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇದೆ. UAE ಭಾರತದೊಂದಿಗೆ ಒಂದು ಎನರ್ಜಿ ಆಸ್ಪೆಕ್ಟ್ನ ಆಧಾರದ ಮೇಲೆ ನೆಗೋಸಿಯೇಷನ್ಸನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಕೋಬೋದು. ಕರೆಂಟ್ ಅಕೌಂಟ್ ಡೆಫಿಸಿಟು ಸಹ ಕಡಿಮೆ ಆಗುತ್ತೆ. ಸೊ ಒಟ್ಟಾರೆಗೆ ನಮ್ಮಲ್ಲಿರ್ತಕ್ಕಂಥ ಒಂದು ಇನ್ಫ್ಲೇಷನ್ ಪ್ರೆಷರ್ ಏನಿರುತ್ತಲ್ಲ ಅದರಲ್ಲೂ ಒಂದು ಇಂಪೋರ್ಟ್ಗೆ ಸಂಬಂಧಪಟ್ಟಂತೆ ಇನ್ಫ್ಲುಯೆನ್ಸ್ ಆಗಿರುವಂಥ ಹಂತದಲ್ಲಿ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಆ್ಯಂಡ್ ಅಗೇನ್ ನೆಗೆಟಿವ್ ಆಸ್ಪೆಕ್ಟ್ ಅಂತ ಬಂದಾಗೂ ಸಹ ಶಾರ್ಟ್ ಟರ್ಮಲ್ಲಿ ಒಂದು ಇನ್ಸ್ಟೆಬಿಲಿಟಿಯನ್ನು ಕ್ರಿಯೇಟ್ ಮಾಡ್ಬೋದು. ಎನರ್ಜಿ ಸೆಕ್ಯೂರಿಟಿ ರಿಸ್ಕ್ನೂ ಸಹ ಡೆಫಿನೆಟ್ಲಿ ಗ್ಲೋಬಲ್ ಲೆವೆಲ್ಲಿ ಕ್ರಿಯೇಟ್ ಆಗುತ್ತೆ. ಸಡನ್ ಪ್ರೈಸ್ ಸ್ಪೈಕ್ ಆಗುತ್ತೆ. ಆ್ಯಂಡ್ ಅಗೇನ್ ಸ್ವಲ್ಪ ಲಾಂಗ್ ಟರ್ಮಲ್ಲಿ ಇದು ಬೆನಿಫಿಟನ್ನು ತೆಗೆದುಕೊಂಡು ಬರ್ಬೋದು. ಹಾಗಾಗಿ ಯಾವುದೇ ರಾಷ್ಟ್ರ ಆಗಿರ್ಬೋದು, ಭಾರತ ಅಂತ ಅಷ್ಟೇ ಅಲ್ಲ, ಎಲ್ಲ ರಾಷ್ಟ್ರಗಳು ಸಹ ಇವಾಗ ರಿನ್ಯೂಯಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರಮಾಣದಲ್ಲಿ ಫೋಕಸನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಫ್ಯೂಚರ್ ಡೇಸಲ್ಲಿ ಯಾವ ರೀತಿಯಂಥ ಕ್ರೈಸಿಸ್ ಆಗುತ್ತೆ ಅನ್ನೋ ಅಂಥ ಎಕ್ಸ್ಪೆಕ್ಟೇಷನ್ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಹೈಡ್ರೋಜನ್ ಆಗಿರ್ಬೋದು, ರಿನ್ಯೂಯಬಲ್ ಎನರ್ಜಿ, ಪೆಟ್ರೋಕೆಮಿಕಲ್ ಅಥವಾ ಎನರ್ಜಿ ಲಾಜಿಸ್ಟಿಕ್ಗೆ ಸಂಬಂಧಪಟ್ಟಂತೆ ಒಂದು ಗ್ಲೋಬಲ್ ಲೆವೆಲಲ್ಲಿ ರೇಸ್ ನಡೀತಾ ಇದೆ, ಕಾಂಪಿಟೇಷನ್ ನಡೀತಾ ಇದೆ ಅನ್ನುವಂಥದ್ದನ್ನು ಕಾಣ್ಬೋದು. ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಂಥ ಎನರ್ಜಿ ಗವರ್ನೆನ್ಸ್ ನಡೀತಾ ಇದೆ, ಜಿಯೋಪೊಲಿಟಿಕಲ್ ರೀಅಲೈನ್ಮೆಂಟ್ಗಳು ಯಾವ ರೀತಿ ಆಗಿದೆ, ಎನರ್ಜಿ ಟ್ರಾನ್ಸಿಷನ್ಗೆ ಸಂಬಂಧಪಟ್ಟಂಥ ಒಂದು ಸ್ಟ್ರಾಟಜೀಸ್ಗಳನ್ನು ಆರ್ಟಿಕಲ್ನ ಮುಖಾಂತರ ಕನೆಕ್ಟ್ ಮಾಡಬೇಕಾಗಿದೆ. ಈ ಮೊದಲು ಪ್ರೊಡ್ಯೂಸರ್ ಕೋಆಪರೇಷನ್ ಹೊಂದಿರತಕ್ಕಂತಹ ರಾಷ್ಟ್ರ ಇವಾಗ ಪ್ರೊಡ್ಯೂಸರ್ ಕಾಂಪಿಟೇಷನ್ಸ್ ಕಡೆ ಶಿಫ್ಟ್ ಆಗ್ತಾ ಇರುವಂಥ ಆಸ್ಪೆಕ್ಟನ್ನು ಕಾಣ್ಬೋದು. GS ಪೇಪರ್ 3 ನಡಿನಲ್ಲೂ ಸಹ ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆಯೂ ಸಹ ಈ ಒಂದು ಇಶ್ಯೂ ಕನೆಕ್ಟ್ ಆಗುತ್ತೆ. ಕ್ರೂಡ್ ಆಯಿಲ್ ಪ್ರೈಸಿಂಗ್ ಆಗಿರ್ಬೋದು, ಎಕ್ಸ್ಟರ್ನಲ್ ಸೆಕ್ಟರ್ ಇಂಪ್ಲಿಕೇಶನ್ ಆಧಾರದ ಮೇಲೆ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ ಇದು. ಇನ್ನು ಮುಂದಿನದಾಗಿ 9400 ಅಕೌಂಟ್ಸ್ ಬ್ಯಾನ್ಡ್ ಫಾರ್ ಬೀಯಿಂಗ್ ಲಿಂಕ್ಡ್ ಟು ಡಿಜಿಟಲ್ ಅರೆಸ್ಟ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, GS ಪೇಪರ್ 3 ನಡಿಯಲ್ಲಿ ಸೆಕ್ಯೂರಿಟಿ ಆಸ್ಪೆಕ್ಟ್, ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಇರುವಂಥ ಇಶ್ಯೂಸಲ್ಲಿ ಕನೆಕ್ಟ್ ಮಾಡ್ಬೋದು. ರೀಸೆಂಟಾಗಿ ಡಿಜಿಟಲ್ ಅರೆಸ್ಟನ್ನು ಲಿಂಕ್ ಮಾಡ್ತಕ್ಕಂಥ 9400 ಅಕೌಂಟ್ಸ್ಗಳನ್ನು ಬ್ಯಾನ್ ಮಾಡೋದಾಗಿ ಕಾಣ್ತಾ ಇದ್ದಾವೆ. ಸೊ ಇಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಗಳು ಹೆಚ್ಚಾಗ್ತಾ ಇದ್ದಾವೆ. ಹಾಗಾಗಿ ಲಾ ಎನ್ಫೋರ್ಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಇಶ್ಯೂವನ್ನು ಕನೆಕ್ಟ್ ಮಾಡ್ತಾ ಇದ್ದಾವೆ. ಡಿಜಿಟಲ್ ಅರೆಸ್ಟ್ ಅಂತಂದರೆ ಏನು? ಇದೊಂದು ಸೈಬರ್ ಫ್ರಾಡ್ ಟೆಕ್ನಿಕ್ ಅಂತ ಅನಿಸ್ಕೊಳ್ಳುತ್ತೆ. ಈ ಒಂದು ಟೆಕ್ನಿಕಲ್ಲಿ ಒಬ್ಬ ವ್ಯಕ್ತಿ ತಾನು ಒಂದು ಗೌರ್ಮೆಂಟ್ ಎಂಪ್ಲಾಯಿ ಅನ್ನುವಂಥದ್ದಾಗಿ ಕಾನ್ಫಿಡೆನ್ಸನ್ನು ತೆಗೆದುಕೊಂಡು ಬರ್ತಾರೆ. ಈ ಸ್ಕ್ಯಾಮರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ದೇ ಇನ್ಪರ್ಸನೇಟ್ ಆ್ಯಸ್ ಪೊಲೀಸ್, CBI ಆರ್ ED. ಸೊ ಈ ರೀತಿಯಾಗಿ ವಿಕ್ಟಿಮ್ಸ್ಗಳಿಗೆ ಕಾಲ್ ಮಾಡ್ತಾರೆ, ವಿಡಿಯೋ ಕಾಲ್ಸ್ಗಳನ್ನು ಮಾಡೋದ್ರ ಮುಖಾಂತರ, ಮೆಸೇಜಸ್ಗಳನ್ನು ಮಾಡೋದ್ರ ಮುಖಾಂತರ, ಆ್ಯಸ್ ಇಫ್ ಅಫಿಷಿಯಲ್ ಮೆಸೇಜೇ ಬಂದಿದೆ, ಆ್ಯಸ್ ಇಫ್ ಆಫೀಸರ್ಸ್ಗಳೇ ಕಾಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಎನ್ವಿರಾನ್ಮೆಂಟನ್ನು ಅವರು ಕ್ರಿಯೇಟ್ ಮಾಡ್ತಾರೆ.
ಇದರಿಂದಾಗಿ ಆ ವಿಕ್ಟಿಮ್ಗಳು ಇಮಿಡಿಯೇಟಾಗಿ ಮನಿಯನ್ನು ಶೇರ್ ಮಾಡೋದಾಗಲಿ, ತಮ್ಮೊಂದು ಡಾಕ್ಯುಮೆಂಟ್ಸನ್ನು ಶೇರ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಡಿಜಿಟಲಿ ಅವರನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಸೊ ಇಲ್ಲಿ ಕ್ರೈಮ್ಸ್ಗಳು ಯಾವ ರೀತಿಯಾಗಿ ನಡೀತಾ ಇರ್ತವೆ ಅಂದರೆ, ಒಂದು ಮನಿ ಲಾಂಡ್ರಿಂಗ್ ಆ್ಯಕ್ಟಿವಿಟಿಯನ್ನು ಪ್ರಮೋಟ್ ಮಾಡ್ತಕ್ಕಂಥ ಹಂತದಲ್ಲಿ, ಡ್ರಗ್ಸ್ಗೆ ಸಂಬಂಧಪಟ್ಟಂತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಫಿನಾನ್ಸನ್ನು ಮಾಡಲಿಕ್ಕೆ ಈ ರೀತಿಯಂಥ ದಾರಿಯನ್ನು ಹುಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ವರ್ಚುವಲ್ ಕಸ್ಟಡಿ ಅನ್ನುವಂಥ ಆಸ್ಪೆಕ್ಟನ್ನು ಗಮನ ಹರಿಸ್ತಾ ಇದ್ದೇವೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಲಿಂಕ್ಗಳನ್ನು ಐಡೆಂಟಿಫೈ ಮಾಡುವಂಥ ಹಂತದಲ್ಲಿ ಸಾಕಷ್ಟು ಒಂದು ಕೋಆರ್ಡಿನೇಷನ್ ಮುಖಾಂತರ, ಸೊ ಇಲ್ಲಿ ಒಂದು ಕ್ರೈಮ್ಸ್ಗಳು ಯಾವ ರೀತಿಯಾಗಿರುತ್ತೆ ಅಂದರೆ ಫಿಯರನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ, ಅಗೇನ್ ಒಂದು ಅಥಾರಿಟಿ ಅಸಂಪ್ಷನನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಒಂದು ಅರ್ಜೆನ್ಸಿ ಕಾನ್ಸೆಪ್ಟನ್ನು ಸಹ ತೆಗೆದುಕೊಂಡು ಬರ್ತಾರೆ. ಇಮಿಡಿಯೇಟಾಗಿ ನೀವು ಮನಿಯನ್ನು ಟ್ರಾನ್ಸ್ಫರ್ ಮಾಡಬೇಕು, ಇಲ್ಲಾಂದ್ರೆ ಈ ರೀತಿಯಂಥ ಪ್ರಾಬ್ಲಮ್ಗಳು ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ಸ್ಗಳು ಯಾವ ರೀತಿಯಾಗಿದ್ದಾವೆ ಈ ಒಂದು ಕ್ರೈಮನ್ನು ತಡೆಗಟ್ಟುವ ಹಂತದಲ್ಲಿ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ಸನ್ನು ಕಾಣ್ಬೋದು. ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಅನ್ನು ನೋಡಿದಾಗ ಇದೊಂದು ನೋಡಲ್ ಏಜೆನ್ಸಿ ಆಗಿದೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನಡೆಯಲ್ಲಿ ವರ್ಕ್ ಮಾಡುವಂಥದ್ದು 2020ರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ. ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ರೆಸ್ಪಾನ್ಸನ್ನು ಒದಗಿಸಬೇಕು, ಯಾವ ರೀತಿಯಂಥ ಕೋಆರ್ಡಿನೇಷನನ್ನು ಮಾಡಬೇಕು ಅನ್ನುವಂಥದ್ದನ್ನು ಈ ಸೆಂಟರ್ ಕಾರ್ಯನಿರ್ವಹಿಸುತ್ತೆ. ಸೊ ಇದರ ಒಂದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಕ್ಲಿಯರ್ ಆಗುತ್ತಲ್ವಾ. ಸೊ ಇದರ ಅಡಿನಲ್ಲಿ ಒಂದು ನ್ಯಾಷನಲ್ ಕ್ರೈಮ್ ರಿಪೋರ್ಟಿಂಗ್ ಹೆಲ್ಪ್ಲೈನನ್ನು ಕ್ರಿಯೇಟ್ ಮಾಡಿದ್ದಾರೆ. 1930 ಇದೊಂದು ಹೆಲ್ಪ್ಲೈನ್ ನಂಬರ್. ಇದಕ್ಕೆ ಕಾಲ್ ಮಾಡೋದ್ರ ಮುಖಾಂತರ ನೀವು ಹೆಲ್ಪನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಪ್ಯಾಟರ್ನನ್ನು ಸಹ ಇವರು ಡಿಟೆಕ್ಟ್ ಮಾಡ್ತಾರೆ, ಯಾವ ರೀತಿಯಂಥ ಇಂಟೆಲಿಜೆನ್ಸ್ ಶೇರಿಂಗ್ ಆಗ್ತಾ ಇದೆ, ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸನ್ನು ಒದಗಿಸೋದ್ರ ಮುಖಾಂತರ ಆಗಿರ್ಬೋದು. ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ಗೆ ಒಂದು ಸಪೋರ್ಟನ್ನು ಈ ಒಂದು ಸೆಂಟರ್ಸ್ಗಳು ಒದಗಿಸ್ತಾ ಇದ್ದಾವೆ ಅಂತ ಹೇಳ್ಬೋದು. ಸೊ ಇಲ್ಲಿ ಪ್ಲ್ಯಾಟ್ಫಾರ್ಮ್ಗಳು ಗೌರ್ಮೆಂಟ್ ಜೊತೆಗೆ ಯಾವ ರೀತಿಯಂಥ ಕೋಆರ್ಡಿನೇಷನನ್ನು ಮಾಡಿದ್ದೇವೆ ಅನ್ನುವಂಥ ಆಸ್ಪೆಕ್ಟನ್ನು ಕಾಣ್ಬೋದು. ವಾಟ್ಸಪ್ ಕೂಡ ಒಂದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ ಸಪೋರ್ಟನ್ನು ಮಾಡಿದೆ. ಓಕೆ, ಸುಪ್ರೀಂ ಕೋರ್ಟ್ನ ಒಂದು ಫೈಲಿನ ಆಧಾರದ ಮೇಲೆ. ಸೊ ಯಾವ ರೀತಿಯಾಗಿ ಒಂದು ಡೇಟಾವನ್ನು ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ, ಇನ್ಪುಟ್ ಯಾವ ರೀತಿಯಾಗಿರುತ್ತೆ, ಇಲ್ಲಿ ನೆಟ್ವರ್ಕ್ ಲೆವೆಲಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಕ್ರ್ಯಾಕ್ ಡೌನ್ ಮಾಡಬೇಕಾಗಿದೆ. ನಾವು ಇಂಡಿವಿಜುವಲ್ ಲೆವೆಲಲ್ಲಿ ಫೋಕಸನ್ನು ಮಾಡ್ತಾ ಇಲ್ಲ ಅಥವಾ ಟಾರ್ಗೆಟನ್ನು ಮಾಡ್ತಾ ಇಲ್ಲ, ಎಂಟೈರ್ ಕ್ರಿಮಿನಲ್ ಎಕೋಸಿಸ್ಟಮ್ ಯಾವ ರೀತಿ ಅಂತ ವರ್ಕನ್ನು ಮಾಡ್ತಾ ಇದೆ, ಇದನ್ನು ಕ್ರ್ಯಾಕ್ ಡೌನ್ ಮಾಡಲಿಕ್ಕೆ ಸಿಸ್ಟಮ್ಸ್ಗಳು ಕೋಆರ್ಡಿನೇಷನನ್ನು ಮಾಡ್ತಾ ಇದ್ದಾವೆ. ಸೊ ಇಲ್ಲಿ ಒಂದು ಪ್ರೋಆಕ್ಟಿವ್ ಪೊಲೀಸಿಂಗ್ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ಕಾಣ್ತಾ ಇದ್ದೇವೆ. ಟೆಲಿಕಾಮ್ ಇಂಟಿಗ್ರೇಷನನ್ನು ಸಹ ಇಲ್ಲಿ ಕಾಣ್ಬೋದು. ಬೇರೆ ಬೇರೆ ಟೆಲಿಕಾಮ್ ಸೆಕ್ಟರ್ಸ್ಗಳು ಅಥವಾ ಟೆಲಿಕಾಮ್ ಕಂಪನೀಸ್ಗಳು ಇನ್ವಾಲ್ವ್ ಆಗಿದ್ದಾರೆ. ಅದರಲ್ಲೂ ಏರ್ಟೆಲ್ ಆಗಿರ್ಬೋದು, ವೋಡಾಫೋನ್ ಆಗಿರ್ಬೋದು, ರಿಲಯನ್ಸ್, BSNL ಇವೆಲ್ಲವೂ ಸಹ ಕೋಆರ್ಡಿನೇಷನನ್ನು ಮಾಡಿದ್ದೇವೆ. ಸಿಮ್ ಬೈಂಡಿಂಗ್ನ ಮುಖಾಂತರ ಯಾವ ರೀತಿಯಾದಂಥ ಒಂದು ಫಿಸಿಕಲ್ ಸಿಮ್ ಕಾರ್ಡ್ಸ್ಗಳು ಮೂವ್ಮೆಂಟ್ ಆಗುತ್ತೆ, ಅಕೌಂಟ್ಗೆ ಯಾವ ರೀತಿಯಾಗಿ ಲಿಂಕ್ ಆಗ್ತಾ ಇದ್ದಾವೆ, ಇವೆಲ್ಲವನ್ನು ಐಡೆಂಟಿಫೈ ಮಾಡ್ತಾ ಬರ್ತಾ ಇದ್ದಾರೆ. ಅಂದರೆ ಒಂದು ಫ್ರಾಡ್ ಆ್ಯಕ್ಟಿವಿಟೀಸ್ಗಳು ಎಷ್ಟು ಮಟ್ಟಿಗೆ ನಡಿಬೋದು. ಲೀಗಲ್ ಫ್ರೇಮ್ವರ್ಕ್ ಅಂತಲೂ ಬಂದಾಗ IT ಆ್ಯಕ್ಟಲ್ಲಿರ್ತಕ್ಕಂಥ ರೂಲ್ಸ್ಗಳು ನಮಗೆ ಇಂಪಾರ್ಟೆಂಟ್. 2021 IT ಆ್ಯಕ್ಟು ಕೂಡ ಯೂಸರ್ಸ್ಗಳ ಒಂದು ಐಡೆಂಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಅದನ್ನು ಟ್ರೇಸ್ ಮಾಡಲಿಕ್ಕೆ ಸಪೋರ್ಟನ್ನು ಮಾಡುತ್ತೆ. ಈವನ್ ನಾವು ಒಂದು ಲೇಬಲಿಂಗನ್ನು ಸಹ ಮಾಡ್ಬೋದು. ಡೀಪ್ ಫೇಕ್ಗೆ ಸಂಬಂಧಪಟ್ಟಂತೆ ಒಂದು ಲೇಬಲಿಂಗ್ ಮಾಡಲಿಕ್ಕೂ ಸಹ ಈ ಒಂದು ಕಾನೂನು ನಮಗೆ ಅವಕಾಶವನ್ನು ಕೊಡುತ್ತೆ. ಯಾವ ರೀತಿಯಾಗಿ ಸಿಂಥೆಟಿಕಲಿ ಜನರೇಟೆಡ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ನ IT ರೂಲ್ಸ್ ನಡೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಒಂದು ಲೇಬಲಿಂಗ್ ಸಿಸ್ಟಮ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ. ಡೇಟಾ ರಿಟೆನ್ಷನ್ ಅಂತ ಬಂದಾಗ ಕೂಡ ವಾಟ್ಸಪ್ ಏನು ಮಾಡಿದೆ ಅಂದರೆ ಒಂದು ಡೇಟಾವನ್ನು ರಿಟೈನ್ ಮಾಡಿದೆ. 180 ಡೇಸ್ಗಳ ಕಾಲ ಒಂದು ಯಾವುದೇ ಅಕೌಂಟ್ ಇದ್ದರೂ ಕೂಡ ಅದನ್ನು ರಿಟೈನ್ ಮಾಡುತ್ತೆ, ಕಂಪ್ಲೀಟಾಗಿ ಡಿಲೀಟ್ ಮಾಡೋದಿಲ್ಲ. ಇದರಿಂದಾಗಿ ನಮಗೆ ಒಂದು ಎವಿಡೆನ್ಸು ಸಹ ಸಿಕ್ಕುತ್ತೆ. ಈಸಿಯಾಗಿ ನಾವು ಪತ್ತೆ ಹಚ್ಚಲಿಕ್ಕೆ ಸಾಧ್ಯತೆಗಳನ್ನು ಕಾಣ್ತಾ ಇದ್ದೇವೆ. ಈ ಒಂದು ಡಿಜಿಟಲ್ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ 2.41 ಲ್ಯಾಕ್ ಅಷ್ಟು ಕೇಸಸ್ಗಳು ಫೈಲ್ ಆಗಿದ್ದಾವೆ. ಓಕೆ, ಸೊ ಫಿನಾನ್ಷಿಯಲ್ ಲಾಸು ಸಹ ತುಂಬ ಸಾಕಷ್ಟು ಆಗಿದೆ. ಅಂದರೆ ನಿಯರ್ಲಿ 30,000 crore ಅಷ್ಟು ಆಗಿದೆ. ಇಲ್ಲಿ ಸುಪ್ರೀಂ ಕೋರ್ಟು ಇನ್ವಾಲ್ವ್ ಆಗಿದೆ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ. ಚಂದ್ರಚೂಡ್ ಅವರು ಹೇಳೋ ಪ್ರಕಾರ ಮೋಸ್ಟ್ ಡಿಸ್ಟರ್ಬಿಂಗ್ ಕ್ರೈಮ್ ಅಂತಲೇ ಹೇಳ್ತಾ ಇದ್ದಾರೆ. ಈ ಒಂದು ಡಿಜಿಟಲ್ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಇದೊಂದು ಡಿಗ್ನಿಟಿಯನ್ನು ವೈಲೇಟ್ ಮಾಡುತ್ತೆ. ಇವೆಲ್ಲವನ್ನು ನಾವು ನೋಡಿದಾಗ ಫೈನಾನ್ಷಿಯಲ್ ಲಾಸ್ ಜಾಸ್ತಿ ಆಗೋದ್ರಿಂದ ಇದೊಂದು ನ್ಯಾಷನಲ್ ಸೆಕ್ಯೂರಿಟಿ ಡೈಮೆನ್ಷನ್ನ ಕನೆಕ್ಟ್ ಮಾಡ್ತಾ ಇದೆ, ರೈಟ್. ಹಾಗಾಗಿ ಈ ಒಂದು ಸೈಬರ್ ಕ್ರೈಮ್ ಆ್ಯಕ್ಟಿವಿಟೀಸ್ ಏನಿದೆ ಅಲ್ಲ, ಕ್ರಾಸ್ ಬಾರ್ಡರ್ ಕ್ರೈಮ್ ನೆಟ್ವರ್ಕನ್ನು ಎನ್ಶೋರ್ ಮಾಡ್ತಾ ಇದೆ. ಸೊ ಬೇರೆ ರಾಷ್ಟ್ರದಲ್ಲಿರ್ತಕ್ಕಂಥವರು ಸಹ ಡಿಜಿಟಲ್ ಅರೆಸ್ಟ್ನ ಮುಖಾಂತರ ನಮ್ಮ ಜನತೆಯನ್ನು ಲೂಟ್ ಮಾಡ್ಬೋದು. ಸೊ ಇದರ ಆಧಾರದ ಮೇಲೆ ನಾವು ಇದನ್ನು ತಡೆಗಟ್ಟೋದು ಇಂಪಾರ್ಟೆಂಟ್. ಗವರ್ನೆನ್ಸ್ಗೂ ಸಹ ಒಂದು ಚಾಲೆಂಜನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇದೊಂದು ಜ್ಯೂರಿಸ್ಡಿಕ್ಷನ್ ಇಶ್ಯೂ ಆಗಿದೆ. ಬಿಕಾಸ್ ಫಾರಿನ್ ಆ್ಯಕ್ಟರ್ಸ್ಗಳು ಸಹ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಲ್ವಾ. ಭಾರತದಲ್ಲಿರುವಂಥ ವ್ಯಕ್ತಿಯನ್ನು ಈಸಿಯಾಗಿ ನಾವು ಟ್ಯಾಕಲ್ ಮಾಡ್ಬೋದು. ಔಟ್ಸೈಡ್ ಮಾಡಿದಾಗೂ ಸಹ ನಮಗೆ ಅದಕ್ಕೆ ಸರಿಯಾದಂಥ ಒಂದು ಲಾ ಬೇಕು, ಸಪೋರ್ಟಿಂಗ್ ಸಿಸ್ಟಮ್ ಬೇಕು. ರಾಷ್ಟ್ರದೊಂದಿಗೂ ಸಹ ಒಂದು ಕೋಆರ್ಡಿನೇಷನು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಟೆಕ್ನಾಲಜಿಕಲ್ ಡೈಮೆನ್ಷನ್ ಅಂತ ಬಂದಾಗ ಪ್ರಸ್ತುತವಾಗಿ ಡೀಪ್ ಫೇಕ್ ಆ್ಯಕ್ಟಿವಿಟಿಗಳು ಜಾಸ್ತಿ ಆಗ್ತಾ ಇದ್ದಾವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜನರೇಟೆಡ್ ಆಗಿರ್ತಕ್ಕಂಥ ವೀಡಿಯೋಸ್ಗಳಾಗಿರ್ಬೋದು, ವಾಯ್ಸಸ್ಗಳಾಗಿರ್ಬೋದು ಜಾಸ್ತಿ ಆಗುತ್ತೆ. ಹಾಗಾಗಿ ಇದೊಂದು ಸೊಸೈಟಲ್ ಲೆವೆಲಲ್ಲೂ ಸಹ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ. ಸೈಕಲಾಜಿಕಲ್ ಟ್ರಾಮಾವನ್ನು ಇದು ಕ್ರಿಯೇಟ್ ಮಾಡುತ್ತೆ. ಅದರಲ್ಲೂ ಒಂದು ವಲ್ನರಬಲ್ ಗ್ರೂಪನ್ನು ಇದು ಟಾರ್ಗೆಟ್ ಮಾಡೋದ್ರ ಮುಖಾಂತರ ಎಲ್ಡರ್ಲಿ ಪ್ರೊಫೆಷನಲ್ಗಳ ಮೇಲೆ ಇದು ಸಾಕಷ್ಟು ಟಾರ್ಗೆಟನ್ನು ಮಾಡ್ತಾರೆ. ಇದು ಫೈನಾನ್ಷಿಯಲ್ ಲಾಸನ್ನು
ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇಲ್ಲಿ ಒಂದು ಬ್ಯಾಲೆನ್ಸಿಂಗ್ ಕಂಡೀಷನ್ ತರಬೇಕಾಗಿದೆ. ಪ್ರೈವಸಿಯನ್ನು ಸಹ ನಾವು ಎನ್ಶೋರ್ ಮಾಡಬೇಕು, ಪ್ರೈವಸಿಯೂ ಸಹ ಯಾವುದೇ ರೀತಿಯಾಗಿ ವೈಲೇಷನ್ ಆಗಬಾರ್ದು, ಹಾಗೂ ಫ್ರಾಡ್ ಆಕ್ಟಿವಿಟೀಸ್ಗಳನ್ನು ಸಹ ಈಸಿಯಾಗಿ ಟ್ರೇಸ್ ಮಾಡಬೇಕು. ಹಾಗಾಗಿ ನಾವು ಸೈಬರ್ ಪೊಲೀಸಿಂಗನ್ನು ಸ್ಟ್ರಾಂಗ್ ಮಾಡ್ತಾ ಹೋಗಬೇಕು, ಗ್ಲೋಬಲ್ ಕೋಆಪರೇಷನ್ ಎನ್ಹಾನ್ಸ್ ಮಾಡಬೇಕು, ಕ್ರೈಮ್ ಟ್ರೀಟೀಸ್ಗೆ ಸಂಬಂಧಪಟ್ಟಂತೆಯೂ ಸಹ ನೆಗೋಸಿಯೇಷನ್ಸ್ಗಳನ್ನು ರಾಷ್ಟ್ರಗಳೊಂದಿಗೆ ಮಾಡಬೇಕಾಗುತ್ತೆ. ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಶೇರಿಂಗನ್ನು ರಾಷ್ಟ್ರಗಳ ಮಧ್ಯೆ ಮಾಡೋದ್ರ ಮುಖಾಂತರ ಸಹ ನಾವು ಈಸಿಯಾಗಿ ಫ್ರಾಡ್ ಆಕ್ಟಿವಿಟೀಸ್ಗಳನ್ನು ತಡೆಗಟ್ಟಬಹುದು. ಇಲ್ಲಿ ಪ್ಲಾಟ್ಫಾರ್ಮ್ಗಳ ಒಂದು ಅಕೌಂಟಬಿಲಿಟಿನೂ ಸಹ ನಾವು ಎನ್ಶೋರ್ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ ಒಂದು ಫೇಕ್ ಇನ್ಫಾರ್ಮೇಷನ್ಸ್ಗಳು ಸ್ಪ್ರೆಡ್ ಆಗ್ತಾ ಇದ್ದಾವೆ, ಯಾವ ರೀತಿಯಾಗಿ ನಾವು ಇಮಿಡಿಯೇಟ್ ಆಗಿ ಒಂದು ಮೆಕಾನಿಸಮ್ನ ಮುಖಾಂತರ ಅದನ್ನು ಟೇಕ್ ಡೌನ್ ಮಾಡ್ಬೋದು. ಪಬ್ಲಿಕ್ ಅವೇರ್ನೆಸ್ಸು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥ ಆಸ್ಪೆಕ್ಟನ್ನು ಕನೆಕ್ಟ್ ಮಾಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸೈಬರ್ ಕ್ರೈಮ್ ಆಸ್ ಅ ಫ್ರಾಡ್ ಅನ್ನುವಂಥ ಆಸ್ಪೆಕ್ಟ್ ಆಗಿರ್ಬೋದು, ಅಥವಾ ಸೈಬರ್ ಕ್ರೈಮ್ ರಿಲೇಟೆಡ್ ಇರುವಂಥ ಯಾವ ರೀತಿಯಾಗಿ ಫೈನಾನ್ಷಿಯಲ್ ಬರ್ಡನ್ ಅನ್ನೋದು ಕ್ರಿಯೇಟ್ ಮಾಡ್ತಾ ಇದೆ, ಸೋಷಿಯಲ್ ಇಂಪ್ಯಾಕ್ಟ್ ಆಗಿರ್ಬೋದು, ಮೆಂಟಲ್ ಲೆವೆಲಲ್ಲಿ ಯಾವ ರೀತಿಯಂಥ ಪ್ರೆಷರ್ನ ಕ್ರಿಯೇಟ್ ಮಾಡಿದೆ. ಸೊ ಟೆಕ್ನಾಲಜಿ ಮುಖಾಂತರ ಯಾವ ರೀತಿಯಂಥ ಇಂಪ್ಲಿಕೇಶನ್ಸ್ಗಳು ಆಗ್ತಾ ಇದ್ದಾವೆ, ಸೈಕಲಾಜಿಕಲ್ ಇಂಪ್ಲಿಕೇಶನ್ ಹಾಗೂ ನಾವು ಗವರ್ನೆನ್ಸ್ ಮಾಡ್ತಕ್ಕಂಥ ಹಂತದಲ್ಲೂ ಸಹ ಹರ್ಡಲ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮನ್ನು ಲಿಂಕ್ ಮಾಡೋದ್ರ ಮುಖಾಂತರ ಪ್ರಶ್ನೆಯನ್ನು ಕೇಳಿದಾಗ ಈ ಒಂದು ಇನ್ಫಾರ್ಮೇಷನ್ಸನ್ನು ನೀವು ಆನ್ಸರ್ಲಿ ಯೂಸ್ ಮಾಡ್ಬೋದು. ಅಗೇನ್ ಪ್ರಿಲಿಮ್ಸ್ ಲೆವೆಲಲ್ಲೂ ಸಹ ಡಿಜಿಟಲ್ ಅರೆಸ್ಟ್ ಅಂದರೆ ಏನು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಇನ್ನು ಮುಂದಿನದಾಗಿ ದ ರೈಟ್ ಟು ಆ್ಯಕ್ಟ್ ಆ್ಯಂಡ್ ದ ಐಡಿಯಾ ಆಫ್ ಸೋಷಲ್ ಎಕ್ಸ್ಕ್ಲೂಷನ್. ಈ ಒಂದು ಆರ್ಟಿಕಲ್ ನಮಗೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಎಜುಕೇಷನ್ ಅನ್ನುವಂಥದ್ದು ಒಂದು ಫಂಡಾಮೆಂಟಲ್ ರೈಟ್ ಅಂತ ಕರಿತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಸಪೋರ್ಟ್ ಮಾಡಲಿಕ್ಕೆ ಒಂದು ಕಾನೂನನ್ನು ಸಹ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಎಜುಕೇಷನ್ ಇದೊಂದು ಫಂಡಾಮೆಂಟಲ್ ರೈಟ್ ಆಗಿದೆ. 2009 ಒಂದು ಆ್ಯಕ್ಟ್ ನಮಗೆ ಹೇಳುತ್ತೆ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ ಅಂತ. ಈ ಒಂದು ಆ್ಯಕ್ಟ್ನ ಆಧಾರದ ಮೇಲೆ ನಾವು ಕನ್ಸಿಡರ್ ಮಾಡ್ಬೋದು ಎಜುಕೇಷನ್ ಒಂದು ಮೂಲಭೂತ ಹಕ್ಕಾಗಿದೆ ಅಂತ. ಸೊ ರೀಸೆಂಟ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಇದರಲ್ಲಿರುವಂಥ ಒಂದು ಸೆಕ್ಷನ್ನ ಹೈಲೈಟ್ ಮಾಡೋದ್ರ ಮುಖಾಂತರ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ಲಾರಿಫಿಕೇಷನನ್ನು ಸುಪ್ರೀಂ ಕೋರ್ಟ್ ಒದಗಿಸ್ತಾ ಇದೆ. ರೈಟ್ ಟು ಎಜುಕೇಷನ್ ಆ್ಯಕ್ಟಲ್ಲಿರುವಂತಹ ಯಾವ ಸೆಕ್ಷನ್ ಒಂದು ವಾದಕ್ಕೆ ಹಾದಿ ಮಾಡಿಕೊಟ್ಟಿದೆ ಅನ್ನುವಂಥದ್ದಾದರೆ ಸೆಕ್ಷನ್ 12 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ C ಆಧಾರದ ಮೇಲೆ ಸರ್ಕಾರೇತರ ಶಾಲೆಗಳಲ್ಲಿ ಅಂದರೆ ಅನ್ಏಡೆಡ್ ಸ್ಕೂಲ್ಸ್ ಅಂತ ಏನು ಕರಿತೇವೆ, ಸರ್ಕಾರದಿಂದ ಯಾವುದೇ ರೀತಿಯಾದ ಸಹಾಯಧನವನ್ನು ಪಡ್ಕೊಳ್ಳದೇ ಇರತಕ್ಕಂಥ ಶಾಲೆಗಳು, ಈ ಶಾಲೆಗಳಲ್ಲಿ 25% ರಿಸರ್ವೇಷನನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾರಿಗೆ ರಿಸರ್ವೇಷನನ್ನು ಒದಗಿಸಬೇಕು, ಟಾರ್ಗೆಟೆಡ್ ಗ್ರೂಪ್ ಯಾವ ರೀತಿಯಾಗಿದೆ ಅಂತಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗಳಿಗೆ, ಸೋಷಲಿ ಡಿಸ್ಅಡ್ವಾಂಟೇಜ್ ಗ್ರೂಪ್ಸ್ಗಳಿರ್ತಾರಲ್ಲ ಇವ್ರಿಗೋಸ್ಕರ 25% ಪ್ರೈವೇಟ್ ಶಾಲೆಗಳಲ್ಲಿ ಎಜುಕೇಷನ್ ಪಡೆದುಕೊಳ್ತಕ್ಕಂಥ ಹಂತದಲ್ಲಿ ಒಂದು ಇಕ್ವಿಟಿಯನ್ನು ತೆಗೆದುಕೊಂಡು ಬರ್ತಕ್ಕಂಥ ಹಂತದಲ್ಲಿ ಏನು ಮಾಡಬೇಕಾಗಿದೆ, ಅವರಿಗೆ ಒಂದು ರಿಸರ್ವೇಷನನ್ನು ಒದಗಿಸಬೇಕು, ರಿಸರ್ವ್ ಸೀಟ್ಸನ್ನು ಒದಗಿಸಬೇಕು ಅಂತ. ಸೊ ಇದರ ಒಂದು ಆಬ್ಜೆಕ್ಟಿವ್ ಏನಿದೆ ಅಂತಂದರೆ ಸೋಷಿಯಲ್ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಏನಿರುತ್ತಲ್ಲ ಇದನ್ನು ತಡೆಗಟ್ಟಬೇಕು, ಸೇಮ್ ಕ್ಲಾಸ್ ರೂಮ್ ಎಕೋಸಿಸ್ಟಮ್ ವಲ್ನರಬಲ್ ಸೆಕ್ಷನ್ಗೂ ಸಹ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಪೋರ್ಟಿಂಗ್ ಆರ್ಟಿಕಲ್ಸ್ ಅಂತಂದರೆ ಆರ್ಟಿಕಲ್ 21A ಅಂತ ನೋಡ್ತೇವೆ. ಇದರಡಿನಲ್ಲಿ 6 ರಿಂದ 14 ವರ್ಷದ ಮಕ್ಕಳಿಗೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಆರ್ಟಿಕಲ್ 21 ನಡಿಯಲ್ಲಿ ಎಜುಕೇಷನನ್ನು ಕನ್ಸಿಡರ್ ಮಾಡಲಿಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಒಂದು ಜುಡಿಷಿಯರಿ ಇಂಟರ್ಪ್ರಿಟೇಷನ್ ಅಥವಾ ಒಂದು ಇಂಪಾರ್ಟೆಂಟ್ ಕೇಸ್ ಅಂತಂದರೆ ಉನ್ನಿ ಕೃಷ್ಣನ್ ವರ್ಸಸ್ ಆಂಧ್ರ ಪ್ರದೇಶ್ ಕೇಸ್. ಈ ಒಂದು ಕೇಸ್ನ ಆಧಾರದ ಮೇಲೂ ಸಹ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಜುಕೇಷನನ್ನು ರೈಟ್ ಟು ಲೈಫಲ್ಲಿ ಇನ್ಕ್ಲೂಡ್ ಮಾಡಿರುವಂಥ ಒಂದು ಕೇಸ್ ಅಂತಂದರೆ DPSPಗೆ ಲಿಂಕ್ ಮಾಡುವಂಥದ್ದಾದರೆ ಆರ್ಟಿಕಲ್ 45 ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಅರ್ಲಿ ಚೈಲ್ಡ್ಹುಡ್ ಕೇರ್ಗೆ ಸಂಬಂಧಪಟ್ಟಂತೆ ಕಾಣ್ತೇವೆ. ಆ್ಯಂಡ್ ಅಗೇನ್ ಆರ್ಟಿಕಲ್ 39 ಸಬ್ ಕ್ಲಾಸ್ F ನಡಿನಲ್ಲೂ ಸಹ ಚೈಲ್ಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟನ್ನು ಕಾಣ್ತಾ ಇದ್ದೇವೆ. DPSP ಹಾಗೂ ಫಂಡಮೆಂಟಲ್ ರೈಟ್ಸಲ್ಲಿರುವಂತಹ ಆರ್ಟಿಕಲ್ಸ್ಗಳು ನಮಗೆ ಇಂಪಾರ್ಟೆಂಟ್. ಸೊ ಇಲ್ಲಿ ಒಂದು ರೈಟ್ ಟು ಎಜುಕೇಷನ್ ಅಂತ ಬಂದಾಗ ಫಂಡಮೆಂಟಲ್ ರೈಟಲ್ಲೂ ಸಹ ಫೀಚರ್ಸನ್ನು ಕಾಣ್ತೇವೆ, DPSP ನಡಿಯಲ್ಲೂ ಸಹ ಫೀಚರ್ಸ್ಗಳನ್ನು ಕಾಣ್ತಾ ಇದ್ದಾವೆ. ಈ ಪ್ರಸ್ತುತವಾಗಿರ್ತಕ್ಕಂಥ ಪ್ರಶ್ನೆ ಅಂತಂದರೆ ಪ್ರೈವೇಟ್ ಶಾಲೆಗಳಲ್ಲಿ 25% ರಿಸರ್ವೇಷನ್ನ ಒದಗಿಸಬೇಕು ಅನ್ನುವಂಥ ನಿರ್ಧಾರವನ್ನು ಕೈಗೊಂಡಿದೆಯಲ್ಲ, ಇದರ ಆಧಾರದ ಮೇಲೆ ಪ್ರೈವೇಟ್ ಶಾಲೆಗಳನ್ನು ಪ್ರಮೋಟ್ ಮಾಡ್ದಂಗೆ ಆಗುತ್ತೆ ಹೊರತಾಗಿ ಗೌರ್ಮೆಂಟ್ ಶಾಲೆಗಳ ಒಂದು ಸ್ಥಿತಿಗತಿಗಳು ಏನು ಅನ್ನುವಂಥ ಪ್ರಶ್ನೆ ಕ್ರಿಯೇಟ್ ಆಗಿದೆ. ಸುಪ್ರೀಂ ಕೋರ್ಟ್ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಯಾವ ರೀತಿಯಾಗಿ ಕೊಡ್ತಾ ಇದೆ, 2009ರಲ್ಲಿ ನಾವು ಆ್ಯಕ್ಟನ್ನು ಜಾರಿಗೆ ತೆಗೆದುಕೊಂಡು ಬಂದಿವೆ. ಅದಕ್ಕಿಂತ ಮುಂಚೆ ನಾವು ನೋಡಿದಾಗ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಸ್ಥಿತಿಗತಿಗಳು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಇನ್ಫ್ರಾಸ್ಟ್ರಕ್ಚರ್ನ ತೆಗೆದುಕೊಳ್ಳಿ, ಟೀಚರ್ಸ್ಗಳ ಒಂದು ಕೆಪಾಸಿಟಿ ಆಗಿರ್ಬೋದು, ಒಟ್ಟಾರೆ ಎಲ್ಲ ಹಂತದಲ್ಲಿ ಕಲಿಕಾ ಹಂತದಲ್ಲೂ ಸಹ ಸ್ವಲ್ಪ ಪ್ರೈವೇಟ್ ಸ್ಕೂಲ್ಸನ್ನು ನೋಡಿದಾಗ ಅದು ಸರಿಯಾದಂಥ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇಲ್ಲ ಅನ್ನೋಂಥ ಎವಿಡೆನ್ಸನ್ನು ಕೊಡ್ತಾ ಇದ್ದಾರೆ.
ಇಲ್ಲಿ ಪ್ರೈವೇಟ್ ಸ್ಕೂಲ್ಸ್ಗಳಲ್ಲಿ ನಾವು ಯಾವ ರೀತಿಯಾಗಿ ಎಜುಕೇಷನ್ಗೆ ಸಂಬಂಧಪಟ್ಟಂಥ ರಿಸರ್ವೇಷನ್ ಒದಗಿಸಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಲ್ಲ, ಇದರ ಮುಖಾಂತರ ಕೇವಲ ಒಂದು ಎಜುಕೇಷನ್ ಅಷ್ಟೇ ಪ್ರೊವೈಡ್ ಮಾಡುವಂಥದ್ದಲ್ಲ, ಕ್ವಾಲಿಟಿ ವೈಸ್ ಎಜುಕೇಷನನ್ನು ಮಕ್ಕಳಿಗೆ ಕೊಟ್ಟಂಗೆ ಆಗುತ್ತೆ. ಪರ್ಫಾರ್ಮೆನ್ಸ್ ವೈಸ್ ನೋಡಿದಾಗ ಪ್ರೈವೇಟ್ ಶಾಲೆಗಳು ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಮಾಡ್ತವೆ. ಹಾಗಾಗಿ ಕಂಪಲ್ಸರಿ ಎಜುಕೇಷನ್ ಒದಗಿಸೋದಷ್ಟೇ ಅಲ್ಲ, ಸಬ್ಸ್ಟ್ಯಾಂಟಿವ್ ಆಗಿರ್ತಕ್ಕಂಥ ಎಜುಕೇಷನ್ ಒದಗಿಸೋದು ಇಲ್ಲಿ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಒಂದು ಕರೆಕ್ಟ್ ಇಂಟರ್ಪ್ರಿಟೇಷನನ್ನು ಕೊಡ್ತಾ ಇದ್ದಾರೆ. ಇದೊಂದು ಇನ್ಕ್ಲೂಸಿವ್ ಮೆಕ್ಯಾನಿಸಮ್ ಆಗಿದೆ. ಹಾಗಾಗಿ ಒಂದು ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಮಾಡೆಲನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಸೊ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಒಂದು ಎಲ್ಲ ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಇವುಗಳು ಸಹ ಒಂದು ಎಫರ್ಟ್ಸನ್ನು ಹಾಕಬೇಕು. ಕರೆಕ್ಟ್ ಇಂಟರ್ಪ್ರಿಟೇಷನನ್ನು ಕಾಣ್ತಾ ಇದ್ದೇವೆ. ಇನ್ಕ್ಲೂಸಿವ್ ಮೆಕ್ಯಾನಿಸಮನ್ನು ತೆಗೆದುಕೊಂಡು ಬರ್ತಾ ಇದ್ದೇವೆ ಹೊರತಾಗಿ ಯಾವುದೇ ರೀತಿಯಾಗಿ ಒಂದು ಪ್ರೈವೇಟೈಸೇಷನ್ ಟೂಲ್ ಅಲ್ಲ ಅನ್ನುವಂಥದ್ದನ್ನು ಕಂಪ್ಲೀಟಾಗಿ ರಿಜೆಕ್ಟ್ ಮಾಡಿದ್ದಾರೆ. ಸೊ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಕರ್ತವ್ಯ ಅಂತ ಬಂದಾಗ ಪ್ರೈವೇಟ್ ಸ್ಕೂಲ್ಸ್ಗಳಿಗೂ ಸಹ ಈಕ್ವಲ್ ಆಗಿರುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ನಡೆಯಲ್ಲಿ ಅವರು ಕೂಡ ಪಾರ್ಟ್ನರ್ ಅಂತಲೇ ಇಲ್ಲಿ ಕಾಣ್ಬೋದು. ಸುಪ್ರೀಂ ಕೋರ್ಟ್ನ ಒಂದು ಇಂಟರ್ಪ್ರಿಟೇಷನನ್ನು ಕಾಣ್ತಾ ಇದ್ದೇವೆ. ಸೋಷಿಯಲ್ ಇನ್ಕ್ಲೂಷನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ರಚನಾತ್ಮಕವಾಗಿರ್ತಕ್ಕಂಥ ತಾರತಮ್ಯವನ್ನು ನಾವು ಹೋಗಲಾಡಿಸ್ಬೇಕು ಅಂದರೆ, ಸ್ಟ್ರಕ್ಚರಲ್ ಇನ್ಇಕ್ವಾಲಿಟಿಯನ್ನು ಹೋಗಲಾಡಿಸ್ಬೇಕು ಅಂತಂದರೆ, ಕ್ಲಾಸ್ನಲ್ಲಿ ಆಗ್ತಾ ಇರುವಂಥ ಒಂದು ಸೆಗ್ರಿಗೇಷನನ್ನು ತಡೆಗಟ್ಟಬೇಕು. ಕಾಸ್ಟ್ ಬೇಸ್ಡ್ ಆಗಿರ್ತಕ್ಕಂಥ ಒಂದು ಎಕ್ಸ್ಕ್ಲೂಷನನ್ನು ತಡೆಗಟ್ಟಬೇಕಾಗುತ್ತೆ. ಅರ್ಬನ್ ಎಜುಕೇಷನ್ ಅಡಿಯಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಇನ್ಇಕ್ವಾಲಿಟಿಯನ್ನು ತಡೆಗಟ್ಟಬೇಕಾಗುತ್ತೆ. ಹಾಗಾಗಿ ಸೋಷಿಯಲ್ ಕ್ಯಾಪಿಟಲ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಡೈವರ್ಸ್ ಆಗಿರುವಂತಹ ಪ್ರಾಕ್ಟೀಸಸ್ಗಳನ್ನು ಮಾಡಬೇಕು. ಎಜುಕೇಷನ್ ಅಂತ ಬಂದಾಗೂ ಸಹ ಎಲ್ಲರಿಗೂ ಸಹ ಸರಿಯಾದಂಥ ಒಂದು ಶಿಕ್ಷಣ ಸಿಗಬೇಕಲ್ವಾ. ಸೊ ಇದರಿಂದ ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ನೇಷನ್ ಬಿಲ್ಡಿಂಗ್ ಕಾರ್ಯವನ್ನು ಸಹ ಇಲ್ಲಿ ನಾವು ಮಾಡ್ದಂಗಾಗುತ್ತೆ. ಹಾಗಾಗಿ ಪಾಸಿಟಿವ್ ಔಟ್ಕಮನ್ನೇ ಇದು ತೆಗೆದುಕೊಂಡು ಬಂದಿದೆ. ನಿಯರ್ಲಿ 5 ಮಿಲಿಯನ್ ಮಕ್ಕಳಿಗೆ ಈ ಒಂದು ಇನಿಷಿಯೇಟಿವ್ ಸಪೋರ್ಟನ್ನು ಮಾಡಿದೆ, ಬೆನಿಫಿಟನ್ನು ತೆಗೆದುಕೊಂಡು ಬಂದಿದೆ. ಹೈ ರಿಟೆನ್ಷನ್ ಕೆಪಾಸಿಟಿಯನ್ನು ಸಹ ನಿಯರ್ಲಿ 90% ಮಕ್ಕಳಲ್ಲಿ ಎನ್ಹಾನ್ಸ್ ಮಾಡ್ತಾ ಬರ್ತಾ ಇದೆ. ಇನ್ಕ್ಲೂಸಿವ್ ಸ್ಕೂಲಿಂಗ್ ಪ್ಯಾಟರ್ನನ್ನು ನಾವು ಅರ್ಬನ್ ಸೆಂಟರ್ಸ್ಗಳಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೀವಿ ಅನ್ನುವಂಥ ಆಸ್ಪೆಕ್ಟನ್ನು ಕಾಣ್ಬೋದು. ಸೊ ಇಲ್ಲಿ ಸರ್ಕಾರಿ ಶಾಲೆಗಳ ಒಂದು ಕಂಡೀಷನು ಡಿಕ್ಲೈನ್ ಆಗ್ತಾ ಬರ್ತಾ ಇದೆ ಅನ್ನುವಂಥ ರಿಪೋರ್ಟನ್ನು ಕೊಡ್ತಾ ಇದ್ದಾರೆ. ಬಟ್ ಬೇಸಿಕಲಿ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ಗಳು ಸರ್ಕಾರಿ ಶಾಲೆಗಳಲ್ಲಿ ಇದ್ದೇ ಇದೆ. ಟೀಚರ್ಸ್ಗೆ ಸಂಬಂಧಪಟ್ಟಂಥ ಒಂದು ಶಾರ್ಟೇಜ್ ಇದ್ದೇ ಇದೆ. ಕ್ವಾಲಿಟಿ ಪರ್ಸೆಪ್ಷನ್ ಅಂತ ಬಂದಾಗೂ ಸಹ ಪ್ರೈವೇಟ್ ಶಾಲೆಗಳು ಸರಿಯಾದಂಥ ಒಂದು ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದ್ದಾವೆ ಅಂತ ಹೇಳ್ಬೋದು. ಪ್ರಸ್ತುತವಾಗಿ ನಾವು ಎಜುಕೇಷನನ್ನು ಒದಗಿಸಬೇಕು ಅಂತಂದರೆ ಬ್ರಾಡರ್ ಆಸ್ಪೆಕ್ಟಲ್ಲಿ ಏನು ಪ್ರಾಬ್ಲಮ್ಗಳಿದ್ದಾವೆ, ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ನಾವು ಒಂದು ಗ್ಯಾಪನ್ನು ಕಾಣ್ತೇವೆ. ಅನ್ಇವನ್ ಆಗಿದೆ ಎಲ್ಲ ಸ್ಟೇಟ್ಸ್ಗಳಲ್ಲಿ ನೋಡಿದಾಗ. ಒಂದು ಫಿನಾನ್ಷಿಯಲ್ ಕನ್ಸ್ಟ್ರೇನ್ ಆಗಿರ್ಬೋದು, ಅಥವಾ ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಇಂಡೈರೆಕ್ಟ್ ಕಾಸ್ಟ್ಗಳಂತ ನೋಡಿದಾಗ ಶಾಲೆಗಳಲ್ಲಿ ಯಾವ ರೀತಿಯಾಗಿ ಯೂನಿಫಾರ್ಮ್ಸ್ಗಳನ್ನು ಧರಿಸ್ತಾರೆ, ಮಕ್ಕಳು ಶಾಲೆಗೆ ಯಾವ ರೀತಿಯಾಗಿ ಬರ್ತಾರೆ, ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಯಾವ ರೀತಿಯಾಗಿದೆ ಕ್ಲಾಸ್ ರೂಮಲ್ಲಿ, ಇವೆಲ್ಲವನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಪಾಲಿಸಿ ಫ್ರೇಮ್ವರ್ಕ್ ನಡೆಯಲ್ಲಿ ಗ್ಯಾಪ್ ಇದೆ ಅಂತ ಹೇಳ್ಬೋದು. ಇಂಪ್ಲಿಮೆಂಟೇಷನ್ ಲೆವೆಲಲ್ಲೂ ಸಹ ಒಂದು ಗ್ಯಾಪ್ ಇದೆ. ಪ್ರಸ್ತುತವಾಗಿ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಚಾಲೆಂಜ್ಗಳೇ ತುಂಬ ಡಿಫ್ರೆಂಟ್ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಸ್ಟೇಟ್ಗಳ ಒಂದು ಕೆಪಾಸಿಟಿ ತುಂಬ ಡಿಫ್ರೆಂಟ್ ಆಗಿದೆ. ಇವಾಗ ನಿಮ್ಗೊಂದು ಸಿಂಪಲ್ ಪ್ರಶ್ನೆನ ಕೇಳೋದಾದರೆ, ಎಜುಕೇಷನ್ ಯಾವ ಲಿಸ್ಟ್ ನಡಿಯಲ್ಲಿ ಕಂಡುಬರುತ್ತೆ? ಸ್ಟೇಟ್ ಲಿಸ್ಟ್, ಯೂನಿಯನ್ ಲಿಸ್ಟ್ ಆರ್ ಕನ್ಕರೆಂಟ್ ಲಿಸ್ಟ್, 3 ಲಿಸ್ಟ್ ನಡಿಯಲ್ಲಿ ಯಾವ ಲಿಸ್ಟಲ್ಲಿ ಕಂಡುಬರುತ್ತೆ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಅಗೇನ್ ಈ ಒಂದು ಎಜುಕೇಷನ್ ಅಂತ ಬಂದಾಗ ರೂರಲ್ ಅರ್ಬನ್ ಡಿವೈಡನ್ನು ಸಹ ನಾವು ಕಾಣ್ತೇವೆ ಅಲ್ವಾ. ಪ್ರೈವೇಟ್ ಸ್ಕೂಲ್ಸ್ಗಳು ಹೆಚ್ಚಾಗಿರುವಂಥದ್ದು ಅರ್ಬನ್ ಏರಿಯಾದಲ್ಲಿ. ಹಾಗಾಗಿ ರೂರಲ್ ಅರ್ಬನ್ ಡಿವೈಡನ್ನು ಕಾಣ್ಬೋದಲ್ವಾ. ರೂರಲ್ ಏರಿಯಾದಲ್ಲಿ ಯಾವ ಗುಣಮಟ್ಟದ ಎಜುಕೇಷನ್ ಒದಗಿಸ್ತೀವಿ ಅನ್ನೋದು ಸಹ ಪ್ರಶ್ನೆ ಆಗುತ್ತಲ್ವಾ. ಜೆಂಡರ್ ಡೈಮೆನ್ಷನ್ ಅಂತಲೂ ಬಂದಾಗ ಗರ್ಲ್ಸ್ಗೆ ಎಷ್ಟರ ಮಟ್ಟಿಗೆ ಎಜುಕೇಷನ್ ಕೊಡ್ತಾ ಇದ್ದೇವೆ, ಎಷ್ಟರ ಮಟ್ಟಿಗೆ ಅವ್ರಿಗೂ ಸಹ ಎಕ್ಸೆಸಿಬಿಲಿಟಿ ಇದೆ ಅನ್ನುವಂಥ ಪ್ರಶ್ನೆಗಳಾಗಿರ್ಬೋದು. ಡಿಜಿಟಲ್ ಡಿವೈಡು ಸಹ ಇಂಪಾರ್ಟೆಂಟ್ ಆಗುತ್ತೆ. ಡಿಜಿಟಲ್ ಡಿವೈಡ್ ಅಂತ ಬಂದಾಗ ಕೋವಿಡ್ ಆದಮೇಲೆ ಯಾವ ರೀತಿ ಅಂತ ಒಂದು ಶಿಫ್ಟನ್ನು ಕಾಣ್ತಾ ಇದ್ದೇವೆ. ರೈಟ್ ಟು ಎಜುಕೇಷನ್ ಆಧಾರದ ಮೇಲೆ ನೋಡಿದಾಗ ಇಂಟರ್ನೆಟ್ ಇವಾಗ ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ. ಇಂಟರ್ನೆಟ್ ಎಕ್ಸೆಸಿಬಿಲಿಟಿ ಆಧಾರದ ಮೇಲೆ ನಾವು ಇನ್ಇಕ್ವಾಲಿಟಿನೂ ಸಹ ಕಾಣ್ಬೋದು. ಸೊ ಇಲ್ಲಿ ಪ್ರಸ್ತುತವಾಗಿ ಏನೇನು ಚಾಲೆಂಜ್ಗಳನ್ನು ನಾವು ಕಾಣ್ತೇವೆ ಕ್ವಾಲಿಟಿ ವೈಸ್ ಅಂತ ಬಂದಾಗ ಪ್ರಸ್ತುತವಾಗಿ ಸಾಕಷ್ಟು ಚೇಂಜಸ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಸರ್ಕಾರ ಸಹ ಪಾಲಿಸಿಯನ್ನು ತರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅಕೌಂಟಬಿಲಿಟಿನೂ ಸಹ ಎನ್ಶೋರ್ ಮಾಡೋದ್ರ ಮುಖಾಂತರ, ಅದರಲ್ಲೂ ಇವಾಗ ಪ್ರೈವೇಟೈಸೇಷನ್ ಮಾಡೋದೇನು ತಪ್ಪಿಲ್ಲ ಅಂತ ಸುಪ್ರೀಂ ಕೋರ್ಟ್ ಒಂದು ಹೇಳಿಕೆಯನ್ನು ಕೊಡ್ತಾ ಇದೆ. ಬಿಕಾಸ್ ಇದೊಂದು ಸೋಷಿಯಲ್ ಇನ್ಕ್ಲೂಷನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಮುಂದುವರೆದು ದ ಫೈಟ್ ಟು ಎಲಿಮಿನೇಟ್ ಸರ್ವೈಕಲ್ ಕ್ಯಾನ್ಸರ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಹೆಲ್ತ್ ಆಸ್ಪೆಕ್ಟ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದು. ಸೊ ಇಲ್ಲಿ ಸರ್ವೈಕಲ್ ಕ್ಯಾನ್ಸರ್ ವಿರುದ್ಧ ನಾವು ಯಾವ ರೀತಿಯಾಗಿ ಫೈಟ್ ಮಾಡಬೇಕು, ಇದರ ಒಂದು ನೀಡ್ ಯಾಕಿದೆ? ಬಿಕಾಸ್ ಈ ಒಂದು ಕ್ಯಾನ್ಸರ್ ಏನಿದೆಯಲ್ಲ ತುಂಬ ಡೆಡ್ಲಿ ಇದೆ. ಆದರೂ ಕೂಡ ನಾವು ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಪ್ರಿವೆಂಟ್ ಮಾಡಲಿಕ್ಕೆ ಆಗುತ್ತೆ ಅಂದಮೇಲೆ ನಾವು ಯಾಕೆ ಡೆತ್ಗಳನ್ನು ಕಡಿಮೆ ಮಾಡಬಾರ್ದು ಅನ್ನುವಂಥ ಆಸ್ಪೆಕ್ಟನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಈ ಒಂದು ಹಂತದಲ್ಲಿ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಸ್ಟ್ರಾಟಜಿ ಯಾವ ರೀತಿಯಾಗಿದೆ, ಅದನ್ನು ನಾವು ಯಾವ ರೀತಿಯಾಗಿ ಅಳವಡಿಸ್ಕೋಬೇಕು ಅಂತ. ಈ ಒಂದು ಪರ್ಸಿಸ್ಟೆಂಟ್ ಇನ್ಫೆಕ್ಷನ್ ಏನಿದೆಯಲ್ಲ, ಹ್ಯೂಮನ್ ಪೆಪಿಲೋಮಾ ವೈರಸ್ನ ಮುಖಾಂತರ ಆಗುತ್ತೆ. ಸರ್ವೈಕಲ್ ಕ್ಯಾನ್ಸರ್ ಅಂತ ಬಂದಾಗ ಹ್ಯೂಮನ್ ಪೆಪಿಲೋಮಾ ವೈರಸ್ಸಿಂದ ಒಂದು ಸರ್ವೈಕಲ್ ಕ್ಯಾನ್ಸರ್ ಕಾಸ್ ಆಗುತ್ತೆ ಅನ್ನುವಂಥ ಕ್ಲಾರಿಟಿ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಪ್ರಿಲಿಮ್ಸಲ್ಲಿ ಕೇಳ್ತಾರೆ ಪ್ರಶ್ನೆಗಳನ್ನು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಡಿಸ್ಕವರಿಯನ್ನು 2008ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಹೆರಾಲ್ಡ್
ಝರ್ ಹುಸೇನ್ ಅವರ ಒಂದು ಇನ್ವೆನ್ಷನ್ ಮುಖಾಂತರ ಇವರು ಪತ್ತೆಯನ್ನು ಹಚ್ಚಿದ್ದಾರೆ ಯಾವ ರೀತಿಯಾಗಿ ನಾವು ಹ್ಯೂಮನ್ ಪೆಪಿಲೋಮಾ ವೈರಸನ್ನು ಪ್ರಿವೆಂಟ್ ಮಾಡಬಹುದು ಅಂತ. ಸೊ ಈ ಒಂದು ಡಿಸ್ಕವರಿ ಮುಖಾಂತರ HP ವ್ಯಾಕ್ಸಿನ್ಸ್ಗಳು ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಸ್ಕ್ರೀನಿಂಗ್ ಟೆಸ್ಟನ್ನು ಮಾಡೋದ್ರ ಮುಖಾಂತರ ಪ್ಯಾಪ್ ಸ್ಮಿಯರ್ ಮುಖಾಂತರ ನಾವು ಈಸಿಯಾಗಿ ಟೆಸ್ಟನ್ನು ಮಾಡ್ಬೋದು, ಪತ್ತೆ ಹಚ್ಚಲಿಕ್ಕೆ ಸಾಧ್ಯತೆ ಇದೆ. ಡಿಸೀಸ್ನ ಒಂದು ಬರ್ಡನನ್ನು ನೋಡಿದಾಗ ಗ್ಲೋಬಲ್ ಕಂಟೆಕ್ಸ್ಟ್ನ ಆಧಾರದ ಮೇಲೆ ಡೆವಲಪಿಂಗ್ ರಾಷ್ಟ್ರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಸಸ್ಗಳನ್ನು ಕಾಣ್ತಾ ಇದ್ದಾವೆ. ಭಾರತದ ಒಂದು ಕಂಟೆಕ್ಸ್ಟನ್ನು ಗಮನಿಸಿದಾಗ ಭಾರತದಲ್ಲಿ ಆಗ್ತಾ ಇರುವಂಥ ಕ್ಯಾನ್ಸರ್ಸ್ಗಳನ್ನು ನಾವು ನೋಡಿದಾಗ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಮಾಂಗ್ ವುಮೆನ್ ಅಂತಲೇ ಇದನ್ನು ಹೇಳ್ಬೋದು. ಬಿಕಾಸ್ ಮಹಿಳೆಯರಲ್ಲಿ ಕ್ಯಾನ್ಸರ್ ಆಗುವಂಥ ಹಂತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸರ್ವೈಕಲ್ ಕ್ಯಾನ್ಸರಿಂದ ಬಳಲ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ನಿಯರ್ಲಿ 1 ಲಕ್ಷದಷ್ಟು ಹೊಸ ಕೇಸ್ಗಳನ್ನು ಆ್ಯನ್ಯುವಲ್ ಬೇಸಿಸ್ನ ಆಧಾರದ ಮೇಲೆ ಪರ್ ಇಯರ್ನ ಆಧಾರದ ಮೇಲೆ ನಾವು ಕಾಣ್ತಾ ಇದ್ದೇವೆ. ನಿಯರ್ಲಿ 50,000 ಡೆತ್ ಸರ್ವೈಕಲ್ ಕ್ಯಾನ್ಸರಿಂದ ಆಗ್ತಾ ಇರುವಂಥದ್ದನ್ನು ಭಾರತ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಬರ್ಡನ್ಗೆ ನಿಯರ್ಲಿ 25% ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಯಂಗರ್ ವುಮನ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಇದು ಇಂಪ್ಯಾಕ್ಟ್ ಆಗುತ್ತೆ, ರಿಲೇಟಿವ್ಲಿ ಆಗ್ತಾ ಇರುವಂಥ ಒಂದು ಇಂಪ್ಯಾಕ್ಟನ್ನು ಕಾಣ್ತಾ ಇದ್ದೇವೆ. ಸೊ ಈ ಒಂದು ಹಂತದಲ್ಲಿ ಫ್ಯಾಮಿಲೀಸ್ಗಳ ಮೇಲೆ ಒಂದು ಎಕನಾಮಿಕ್ ಬರ್ಡನನ್ನು ಕ್ರಿಯೇಟ್ ಮಾಡುತ್ತೆ, ಸೋಷಿಯಲ್ ಡಿಸ್ರಪ್ಷನನ್ನು ಸಹ ಈ ಒಂದು ಆಸ್ಪೆಕ್ಟ್ ಕ್ರಿಯೇಟ್ ಮಾಡುತ್ತೆ. ನ್ಯಾಚುರಲ್ ಹಿಸ್ಟ್ರಿ ಯಾವ ರೀತಿಯಾಗಿರುತ್ತೆ ಈ ಒಂದು ಡಿಸೀಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ 10 ರಿಂದ 15 ವರ್ಷಗಳು ಏನಿರುತ್ತಲ್ಲ, ಕ್ಯಾನ್ಸರ್ ಡಿಟೆಕ್ಟ್ ಆಗೋಕ್ಕಿಂತ ಮುಂಚೆ ಒಂದು ಪ್ರೀ ಕ್ಯಾನ್ಸರಿಯಸ್ ಫೇಸ್ ನಡೆಯಲ್ಲಿ ಇರುತ್ತೆ. ಸೊ ಕ್ಯಾನ್ಸರ್ ಆಗೋಕ್ಕಿಂತ ಮುಂಚೆ ಇರುವಂಥ ಒಂದು ಫೇಸ್ ಅಂತ ಹೇಳ್ಬೋದು. ಈ ಒಂದು ಹಂತದಲ್ಲೇ ನಾವು ಡಿಟೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೈಲಿ ಟ್ರೀಟೇಬಲ್ ಕಂಡೀಷನ್ ಇರೋದ್ರಿಂದ ನಾವು ಈಸಿಯಾಗಿ ಡಿಟೆಕ್ಟ್ ಮಾಡಬೇಕು. ಹಾಗಾಗಿ ಪ್ರಿವೆನ್ಷನನ್ನು ಮಾಡ್ಬೋದು. ಪ್ಯಾಪ್ ಸ್ಮಿಯರ್ ಟೆಸ್ಟ್ ಅಂತ ಹೇಳಿದ್ವಲ್ಲ, ಇದರ ಮುಖಾಂತರ ನಾವು ಈಸಿಯಾಗಿ ಪ್ರೀ ಕ್ಯಾನ್ಸರಿಯಸ್ ಲಿಸನ್ಸ್ಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇದರ ಒಂದು ಅಡ್ವಾಂಟೇಜ್ ಅಂತಂದರೆ ಅರ್ಲಿ ಡಿಟೆಕ್ಷನನ್ನು ನಾವು ಮಾಡ್ತಾ ಇದ್ದೇವೆ. ಸಿಂಪಲ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟನ್ನು ನಾವು ಅಳವಡಿಸ್ಕೋಬೋದು ಅಲ್ವಾ. ಸ್ಕ್ರೀನಿಂಗ್ ಕವರೇಜ್ ಏನಿದೆಯಲ್ಲ, ಇದು ಲೆಸ್ ದೆನ್ 5% ಇರೋದನ್ನು ಕಾಣ್ತಾ ಇದ್ದೇವೆ. ಇದೇ ಬಿಗ್ಗೆಸ್ಟ್ ಚಾಲೆಂಜ್. ಯಾರೂ ಸ್ಕ್ರೀನಿಂಗನ್ನೇ ಮಾಡಿಸ್ಕೊಳ್ಳದೆ ಇರತಕ್ಕಂಥ ಸ್ಥಿತಿಗತಿಗಳಿದ್ದಾವೆ. ಇನ್ಫ್ರಾಸ್ಟ್ರಕ್ಚರ್ ಲೆವೆಲಲ್ಲೂ ಪ್ರಾಬ್ಲಮನ್ನು ಫೇಸ್ ಮಾಡ್ತೇವೆ. ಮ್ಯಾನ್ ಪವರು ಸಹ ತುಂಬ ಕಡಿಮೆ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇರುವಂಥದ್ದು. ಇದೊಂದು ಸೆಕೆಂಡರಿ ಪ್ರಿವೆನ್ಷನ್ ಮೆಥಡ್ ಆಗಿದೆ. ಪ್ರೈಮರಿ ಪ್ರಿವೆನ್ಷನ್ ಮೆಥಡ್ ಅಂತಂದರೆ ಮೊದಲ ಹಂತದಲ್ಲಿ ವ್ಯಾಕ್ಸಿನ್ಸ್ಗಳನ್ನೇ ನಾವು ಒದಗಿಸ್ಬೋದು. ವ್ಯಾಕ್ಸಿನ್ಸ್ಗಳನ್ನು ಒದಗಿಸೋದ್ರ ಮುಖಾಂತರ 85 to 90% ಸರ್ವೈಕಲ್ ಕ್ಯಾನ್ಸರ್ಸ್ಗಳನ್ನು ನಾವು ಈಸಿಯಾಗಿ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. HPV ಸ್ಟೇನ್ಸ್ಗಳನ್ನು ಮಕ್ಕಳಲ್ಲಿ ಕೊಟ್ಬಿಡ್ತಾರೆ. ಹೆಣ್ಣು ಮಕ್ಕಳಲ್ಲಿ ಕೊಡೋದ್ರ ಮುಖಾಂತರ ನಾವು ಸರ್ವೈಕಲ್ ಕ್ಯಾನ್ಸರ್ಸ್ಗಳನ್ನು ತಡೆಗಟ್ಟಬಹುದು. ಸೊ ಇಲ್ಲಿ ಒಂದು ಸೇಫ್ಟಿಯನ್ನು ಸಹ ನಾವು ಒದಗಿಸ್ಬೇಕಾಗುತ್ತೆ. ಅದರಲ್ಲೂ ಯಾವುದೇ ರೀತಿಯಾಗಿ ಇದು ಇನ್ಫರ್ಟಿಲಿಟಿಗೆ ಲಿಂಕ್ ಆಗಿಲ್ಲ. ಓಕೆ, ಮೆನ್ಸ್ಟ್ರುವಲ್ ಡಿಸಾರ್ಡರ್ಸ್ಗೂ ಸಹ ಇದು ಲಿಂಕ್ ಆಗಿಲ್ಲ. ಇದೊಂದು ವೈರಲ್ ಇನ್ಫೆಕ್ಷನ್ ಆಗಿದೆ. ಸರ್ವೈಕಲ್ ಕ್ಯಾನ್ಸರಲ್ಲಿ ವೈರಸ್ನ ಇಂಪ್ಯಾಕ್ಟ್ನ ಮುಖಾಂತರ ಆಗ್ತಾ ಇರುವಂಥದ್ದಲ್ವಾ. ಸೊ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಸಕ್ಸಸ್ ಸ್ಟೋರೀಸನ್ನು ನಾವು ನೋಡಿದಾಗ ಆಸ್ಟ್ರೇಲಿಯಾ ಆಗಿರ್ಬೋದು, ಯುನೈಟೆಡ್ ಕಿಂಗ್ಡಮ್ ಆಗಿರ್ಬೋದು, ಸ್ವೀಡನ್ ಆಗಿರ್ಬೋದು, ಈ ಒಂದು ಸರ್ವೈಕಲ್ ಕ್ಯಾನ್ಸರ್ನ ವಿರುದ್ಧ ಸಿಗ್ನಿಫಿಕೆಂಟ್ ಆಗಿ ಫೈಟ್ ಮಾಡ್ತಾ ಇದ್ದಾರೆ. ರೇಟ್ಸ್ಗಳನ್ನು ಸಹ ಕಡಿಮೆ ಮಾಡ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ WHO ಕೊಟ್ಟಿರ್ತಕ್ಕಂಥ ಒಂದು ಸ್ಟ್ರಾಟಜಿ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಸರ್ವೈಕಲ್ ಕ್ಯಾನ್ಸರ್ನಿಂದ ಆಗ್ತಾ ಇರುವಂಥ ಒಂದು ಇಂಪ್ಯಾಕ್ಟನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಲ್ಲಿ WHO ಒಂದು ಎಲಿಮಿನೇಷನ್ ಸ್ಟ್ರಾಟಜಿಯನ್ನು ತೆಗೆದುಕೊಂಡು ಬಂದಿದೆ. ಬೈ 2030 ಒಳಗಾಗಿ ಕೆಲವೊಂದಿಷ್ಟು ಟಾರ್ಗೆಟನ್ನು ರೀಚ್ ಮಾಡಬೇಕು ಅಂತ. 90% ಗರ್ಲ್ಸ್ಗಳಿಗೆ ವ್ಯಾಕ್ಸಿನೇಷನನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಒಂದು ಏಜ್ ಗ್ರೂಪನ್ನು ಸಹ ಕಾಣಬೇಕಾಗತ್ತೆ. ಲೆಸ್ ದೆನ್ 15 ಇಯರ್ಸಲ್ಲಿ ಇರ್ತಕ್ಕಂಥ ಏಜ್ ಗ್ರೂಪ್ ಗರ್ಲ್ಸ್ಗಳಿಗೆ ವ್ಯಾಕ್ಸಿನೇಟೆಡ್ ಆಗಿರ್ತಕ್ಕಂಥ ಸಿಚುವೇಶನ್ ಇರಬೇಕು. 70% ಮಹಿಳೆಯರಿಗೆ ಸ್ಕ್ರೀನಿಂಗ್ ಆಗಿರಬೇಕು. ಸ್ಕ್ರೀನ್ ಆಗಿರ್ತಕ್ಕಂಥ ಕಂಡೀಷನ್ ನೋಡಿದಾಗ 35 to 45 ಈ ಒಂದು ಏಜ್ ಗ್ರೂಪ್ ನಡಿನಲ್ಲಿ. ಆ್ಯಂಡ್ ಅಗೇನ್ 90% ಟ್ರೀಟ್ಮೆಂಟನ್ನು ಮಾಡಿರಬೇಕು. ಟ್ರೀಟ್ಮೆಂಟ್ ಕೇಸನ್ನು ಸಹ ಇಲ್ಲಿ ನಾವು ಟಾರ್ಗೆಟ್ ಹಾಕ್ಕೊಂಡಿದ್ದೇವೆ ಅಂತ WHO ಹೇಳ್ತಾ ಇದೆ. ಟ್ರೀಟ್ಮೆಂಟ್ ಫಾರ್ ಡಿಟೆಕ್ಟೆಡ್ ಕೇಸಸ್, ಯಾವ ಕೇಸಸ್ಗಳನ್ನು ಡಿಟೆಕ್ಟ್ ಮಾಡಿದ್ವಲ್ಲ ಅವರಿಗೆ ಸರಿಯಾದಂಥ ಒಂದು ಟ್ರೀಟ್ಮೆಂಟನ್ನು ಒದಗಿಸಬೇಕು ಅಂತ ಸ್ಟ್ರಾಟಜಿಯನ್ನು ತೆಗೆದುಕೊಂಡು ಬಂದಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದರಿಂದಾಗಿ ನಾವು ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ಒಂದು ಇಂಪ್ಯಾಕ್ಟನ್ನು ತಡೆಗಟ್ಟಬಹುದು ಅಂತ. ಭಾರತದೊಂದು ಪ್ರೋಗ್ರೆಸ್ ಅಂತ ಬಂದಾಗ ರೀಸೆಂಟ್ಲಿ 2026ರಲ್ಲೇ ಭಾರತ ನ್ಯಾಷನಲ್ HPV ವ್ಯಾಕ್ಸಿನೇಷನ್ ಕ್ಯಾಂಪೇನನ್ನು ಲಾಂಚ್ ಮಾಡಿದೆ. ರೈಟ್. ಸೊ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಸ್ಟೇಟಸ್ ಅಂತಂದರೆ WHO ಒಂದು ಟಾರ್ಗೆಟನ್ನು ನಾವು ಫಾಲೋ ಅಪ್ ಮಾಡ್ತಾ ಇದ್ದೇವೆ. ಇಲ್ಲಿ ನಮಗೆ ಸ್ಕ್ರೀನಿಂಗ್ ಅಂತ ಬಂದಾಗ ವೀಕ್ ಸ್ಕ್ರೀನಿಂಗ್ ಇದೆ. ಪ್ರಸ್ತುತವಾಗಿ ಒಂದು ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಂತೆ ಇನಿಷಿಯೇಟಿವನ್ನು ಸಹ ತೆಗೆದುಕೊಂಡಿದೆ. HPV ವ್ಯಾಕ್ಸಿನ್ನ ಪಡೆದುಕೊಳ್ತಕ್ಕಂಥ ಹಂತದಲ್ಲಿ ತುಂಬ ಕಾಸ್ಟ್ಲಿ ಇರೋದ್ರಿಂದ ಸರ್ಕಾರ ಇದನ್ನು ಒದಗಿಸ್ತಾ ಇದೆ. ಎಲ್ಲ ಅಂದರೆ ಪುವರ್ ಸೆಕ್ಷನ್ಗೂ ಸಹ ಬೆನಿಫಿಟ್ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ. ಆದರೂ ಕೂಡ ಕೆಲವೊಂದಿಷ್ಟು ಚಾಲೆಂಜಸ್ಗಳನ್ನು ನಾವು ಇಲ್ಲಿ ಕನೆಕ್ಟ್ ಮಾಡಲೇಬೇಕು. ಸ್ಟ್ರಕ್ಚರಲ್ ಲೆವೆಲಲ್ಲಿ ನಾವು ಚಾಲೆಂಜನ್ನು ಫೇಸ್ ಮಾಡ್ತಾ ಇದ್ದೇವೆ. ಬಿಕಾಸ್ ನಮ್ಮ ಒಂದು ಪ್ರೈಮರಿ ಹೆಲ್ತ್ ಕೇರ್ ಸಿಸ್ಟಮ್ ಏನಿದೆಯಲ್ಲ ಸ್ವಲ್ಪ ವೀಕ್ ಇದೆ ಅಂತ ಹೇಳ್ಬೋದು. ಟ್ರೈನ್ಡ್ ಆಗಿರ್ತಕ್ಕಂಥ ಪ್ರೊಫೆಷನಲ್ಸ್ಗಳು ಸಹ ಇರದೇ ಇರತಕ್ಕಂಥ ಸ್ಥಿತಿಗತಿಗಳು. ಆ್ಯಂಡ್ ಬಿಗ್ಗೆಸ್ಟ್ ಚಾಲೆಂಜ್ ಅಂತಂದರೆ ಸೋಷಿಯಲ್ ಸ್ಟಿಗ್ಮಾವನ್ನು ನಾವು ಫೇಸ್ ಮಾಡ್ತಾ ಇದ್ದೇವೆ. ಸಾಕಷ್ಟು ಜನರು ವ್ಯಾಕ್ಸಿನನ್ನು ತೆಗೆದುಕೊಳ್ಳಲಿಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತವೆ. ಬಿಕಾಸ್ ಇದೊಂದು ರಿಪ್ರೊಡಕ್ಟಿವ್ ಹೆಲ್ತ್ ಮೇಲೆ
ಇಂಪ್ಯಾಕ್ಟನ್ನು ಮಾಡ್ಬೋದು ಅಂತ ಸ್ಟಿಗ್ಮಾ ಇನ್ನೂ ಇದೆ. ಅವೇರ್ನೆಸ್ ಇನ್ನೂ ಕಡಿಮೆ ಇರತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತೇವೆ. ಬಿಹೇವಿಯರಲ್ ಲೆವೆಲಲ್ಲೂ ಸಹ ಒಂದು ಫಾಲೋಅಪ್ ಸರಿಯಾಗಿರೋಲ್ಲ, ಸ್ಕ್ರೀನಿಂಗನ್ನು ಸರಿಯಾಗಿ ಮಾಡಿಸ್ಕೊಳ್ತಿರ್ತಕ್ಕಂಥ ಸ್ಟಿಗ್ಮಾವನ್ನು ಕಾಣ್ತೇವೆ. ಸೊ ಇಲ್ಲಿ ಇಂಪಾರ್ಟೆಂಟ್ಲಿ ಜೆಂಡರ್ ಜಸ್ಟಿಸ್ ಇಶ್ಯೂ ಅಂತ ನೋಡಿದಾಗ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಹೆಲ್ತ್ ಪ್ರಯಾರಿಟಿನ ನಾವು ಒದಗಿಸಬೇಕಾಗುತ್ತೆ. ಬಿಕಾಸ್ ಇದೊಂದು ಪ್ರಿವೆಂಟಬಲ್ ಕಂಡೀಷನ್ ಆಗಿದೆ ಅಲ್ವಾ, ಫೆಟಾಲಿಟಿ ಕಂಡೀಷನ್ ಜಾಸ್ತಿ ಆಗಿದೆ ಅಲ್ವಾ. ಹಾಗಾಗಿ ಇದನ್ನು ನಾವು ಪ್ರಿವೆಂಟ್ ಮಾಡಬೇಕು. ಪಬ್ಲಿಕ್ ಹೆಲ್ತಲ್ಲಿ ಪ್ರಯಾರಿಟಿ ವೈಸ್ ನಾವು ಕನ್ಸಿಡರ್ ಮಾಡಬೇಕು. ಅರ್ಬನ್ ರೂರಲ್ ಡಿವೈಡ್ ನಡಿನಲ್ಲೂ ಸಹ ಸಿಟೀಸಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎಕ್ಸೆಸಿಬಿಲಿಟಿ ಇರುತ್ತೆ, ರೂರಲ್ ಏರಿಯಾದಲ್ಲಿ ಅಂಡರ್ ಸರ್ವ್ಡ್ ಕಂಡೀಷನನ್ನು ಕಾಣ್ತಾ ಇದ್ದೇವೆ. ಸೊ ಶಾಲೆಗಳಲ್ಲೂ ಸಹ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಅವೇರ್ನೆಸ್ಸನ್ನು ತರೋದ್ರ ಮುಖಾಂತರ, ಕವರೇಜನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಒಂದು ಸ್ಟಿಗ್ಮಾವನ್ನು ಸಹ ಹೋಗಲಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಕಾಣ್ಬೋದು. ಹೆಲ್ತ್ ಸಿಸ್ಟಮ್ ನಡಿಯಲ್ಲಿ ಯಾವ ರೀತಿಯಾಗಿ ವರ್ಕರ್ಸ್ಗಳಿರ್ತಾರಲ್ಲ, ಈಗ ಆಶಾ ವರ್ಕರ್ಸ್ ಇರ್ತಾರೆ, ಪ್ರೈಮರಿ ಹೆಲ್ತ್ ಸೆಂಟರ್ಸ್ಗಳನ್ನು ಸ್ಟ್ರಾಂಗ್ ಮಾಡೋದ್ರ ಮುಖಾಂತರ, ಅವೇರ್ನೆಸ್ ಕ್ಯಾಂಪೇನ್ಸ್ಗಳನ್ನು ತರೋದ್ರ ಮುಖಾಂತರ, ಟೆಕ್ನಾಲಜಿನೂ ಸಹ ಬಳಕೆ ಮಾಡ್ಕೋಬೋದಲ್ವಾ. HPV ಸೆಲ್ಫ್ ಸ್ಯಾಂಪಲಿಂಗ್ ಕಿಟ್ಸ್ಗಳನ್ನು ಒದಗಿಸೋದ್ರ ಮುಖಾಂತರ ನಾವು ಏನು ಮಾಡ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ವ್ಯಾಕ್ಸಿನೇಷನ್ ಪ್ರೊಸೆಸನ್ನು ಅಥವಾ ಟೆಸ್ಟ್ಗಳನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಸೈಂಟಿಫಿಕ್ ನಾಲೆಜ್ HPVಗೆ ಸಂಬಂಧಪಟ್ಟಂತೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಎಫೆಕ್ಟಿವ್ ಆಗಿರ್ತಕ್ಕಂಥ ವ್ಯಾಕ್ಸಿನೇಷನ್ ಒದಗಿಸೋದ್ರ ಮುಖಾಂತರ, ಸಿಂಪಲ್ ಸ್ಕ್ರೀನಿಂಗ್ ಟೂಲ್ಸ್ಗಳನ್ನು ತರೋದ್ರ ಮುಖಾಂತರ ನಾವು ಎಲಿಮಿನೇಷನನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್, ಈವನ್ ಮೇನ್ಸ್ ಪರ್ಸ್ಪೆಕ್ಟಿವ್ ನಡೆಯಲು ಸಹ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥ ಒಂದು ಇಶ್ಯೂ ಆಗಿದೆ. ಇವತ್ತಿನ ಪ್ರಶ್ನೆ ನಡೆಯಲ್ಲಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಕೊಡಲಾಗಿದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ IIP ಕಂಪೈಲೇಷನ್. Option A, it is compiled by National Statistical Office. Option 2, it includes both organized and unorganized manufacture sector. Option 3, it captures volume changes, not value changes. ಈ 3 ಆಪ್ಷನ್ ಅಡಿಯಲ್ಲಿ ಸರಿಯಾದ ಉತ್ತರವನ್ನು ಸೆಲೆಕ್ಟ್ ಮಾಡಿ ಕಮೆಂಟ್ ಸೆಕ್ಷನ್ಲಿ ಮೆನ್ಷನ್ ಮಾಡಿ. ಕರೆಕ್ಟ್ ಆಪ್ಷನ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಕೂಡ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.